ಸ್ನೇಹಿತನ ಬರ್ತ್ಡೇಗೆಂದು ತೆರಳಿದ್ದ ಯುವಕ ವಾಪಸ್ಸು ಹಿಂದಿರುಗುವಾಗ ಭೀಕರ ಅಪಘಾತ. ಖಾಸಗಿ ಆಸ್ಪತ್ರೆಯಲ್ಲಿ ಸರಿಯಾಗಿ ಚಿಕಿತ್ಸೆ ಫಲಿಸದೆ ಯುವಕ ಸಾವು. ಆಸ್ಪತ್ರೆಯ ಮುಂದೆ ಪೋಷಕರು ಸ್ನೇಹಿತರ ಆಕ್ರೋಶ. 34ನೇ ವರ್ಷದ ಶ್ರೀ ಪಿಳ್ಳೆಕಾಂಬಾದೇವಿಯ ಅದ್ದೂರಿ ಕರಗ ಮಹೋತ್ಸವ. ಫಿದಾ ಆದ ಮಂಚೇನಹಳ್ಳಿ ಜನತೆ. ಆಸ್ತಿ ವಿಚಾರವಾಗಿ ಅಣ್ಣ ತಮ್ಮಂದಿರ ನಡುವೆ ಮಾರಾಮಾರಿ, ಆಸ್ಪತ್ರೆಯ ಪಾಲು. ಚಿಂತಾಮಣಿ ತಾಲೂಕಿನಲ್ಲಿ ಭಾರೀ ಮಳೆ ಗಾಳಿ, ರೈತರ ಬೆಳೆಗಳು ನಾಶ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಇಲ್ಲೊಂದು ಕಡೆ ಭೀಕರ ಅಪಘಾತಕ್ಕೆ ಈಡಾಗಿದ್ದ ಗಾಯಾಳುಗಳನ್ನು ಅಲ್ಲಿಯೇ ಸಮೀಪದಲ್ಲಿದ್ದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ಅಲ್ಲಿನ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಹಣ ಪಾವತಿ ಮಾಡಿಸಿಕೊಂಡು ಸರಿಯಾಗಿ ಚಿಕಿತ್ಸೆ ನೀಡದೆ ಯುವಕನೊಬ್ಬ ಸಾವನ್ನಪ್ಪಿದ್ದಾನೆಂದು ಆರೋಪ ಕೇಳಿಬಂದಿದೆ. ಆಕ್ರೋಶಗೊಂಡ ಯುವಕನ ಸ್ನೇಹಿತರು ಆಸ್ಪತ್ರೆ ಮುಂಭಾಗ ವೈದ್ಯರ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೀಗೆ ಖಾಸಗಿ ಆಸ್ಪತ್ರೆ ಎದುರು ಮಗನ ಸಾವಿನ ವಿಚಾರ ತಿಳಿದು ಗೋಗರೆಯುತ್ತಿರುವ ತಾಯಿ, ಸ್ನೇಹಿತನ ಸಾವಿಗೆ ಕಾರಣವಾದ ಖಾಸಗಿ ಆಸ್ಪತ್ರೆ ವಿರುದ್ಧ ಕಿಡಿಕಾರಿ ಆರೋಪಿಸುತ್ತಿರುವ ಯುವಕರು. ಹೌದು, ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಹೊರವಲಯದ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆ ಮುಂಭಾಗ. ಚಿಕ್ಕಬಳ್ಳಾಪುರದ ಕೆಳಗಿನ ತೋಟದ ನಿವಾಸಿ 23 ವರ್ಷದ ವೆಂಕಿ ತನ್ನ ಸ್ನೇಹಿತ ಗಗನ್ ಜೊತೆ ಶುಕ್ರವಾರ ರಾತ್ರಿ ಸ್ನೇಹಿತನ ಬರ್ತ್ಡೇ ಪಾರ್ಟಿಗೆ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ದ್ವಿಚಕ್ರ ವಾಹನದಲ್ಲಿ ಚಿಕ್ಕಬಳ್ಳಾಪುರದ ಕಡೆಗೆ ಬರುವಾಗ ಜಡಲತಿಮ್ಮನಹಳ್ಳಿ ಗೇಟ್ ಬಳಿ ಕಾರಿನ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಈ ವೇಳೆ ವೆಂಕಿಗೆ ಗಂಭೀರ ಗಾಯಗಳಾಗಿ ಒದ್ದಾಡಿ ನರಳಾಡಿದ್ದಾನೆ. ಅಲ್ಲಿದ್ದ ಸಾರ್ವಜನಿಕರು, ಸ್ನೇಹಿತರು ಸಮೀಪದಲ್ಲಿ ಇದ್ದ ಖಾಸಗಿ ಆಸ್ಪತ್ರೆಗೆ ವೆಂಕಿಯನ್ನು ಸೇರಿಸಿದ್ದಾರೆ. ಆಸ್ಪತ್ರೆ ಸಿಬ್ಬಂದಿ ಯುವಕನಿಗೆ ಮುಂಗಡವಾಗಿ ಹಣ ಪಾವತಿಸುವವರೆಗೂ ಚಿಕಿತ್ಸೆ ನೀಡದೆ ಸತಾಯಿಸಿದ್ದಾರಂತೆ. 45 ನಿಮಿಷಗಳ ನಂತರ ಹಣ ಪಾವತಿಸಿದ ಮೇಲೆ ಚಿಕಿತ್ಸೆಗೆಂದು ಕರೆದುಕೊಂಡು ಹೋಗಿದ್ದಾರೆ. ಸ್ವಲ್ಪ ಹೊತ್ತಿಗೆ ವೆಂಕಿ ನೋವಿನಲ್ಲಿ ನರಳಾಡಿದ್ದಾರಂತೆ. ನಂತರ ಐಸಿಯುಗೆ ಶಿಫ್ಟ್ ಮಾಡಿ ರಾತ್ರಿಯೆಲ್ಲ ಚಿಕಿತ್ಸೆ ನೀಡಿ ಚೆನ್ನಾಗಿ ಚೇತರಿಕೆ ಕಂಡಿದ್ದಾನೆಂದು ಪೋಷಕರಿಗೆ ತಿಳಿಸಿದ್ದಾರಂತೆ. ಬೆಳಗಾಗುವಷ್ಟರಲ್ಲಿ ವೆಂಕಿಯ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ ಎಂದು ಆಸ್ಪತ್ರೆ ಸಿಬ್ಬಂದಿ ಹೇಳಿ ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕೆಂದು ಒತ್ತಾಯಿಸಿದ್ರು. ಇದಾದ ಬಳಿಕ ಶನಿವಾರ ಬೆಳಗ್ಗೆ 9 ಗಂಟೆಗೆ ವೆಂಕಿ ಇನ್ನಿಲ್ಲವೆಂದು ಪೋಷಕರಿಗೆ ಮಾಹಿತಿ ನೀಡಿದ್ದಾರೆಂದು ಕೇಳಿಬಂದಿದೆ. ಇದರಿಂದ ಆಕ್ರೋಶಗೊಂಡ ಮೃತ ಯುವಕರ ಸ್ನೇಹಿತರು ರಾತ್ರಿಯೆಲ್ಲ ಚೆನ್ನಾಗಿ ಇದ್ದವನು ಹಣ ಕಟ್ಟಿಸಿಕೊಂಡು ಈಗ ಸತ್ತಿದ್ದಾನೆಂದು ಹೇಳ್ತಿದ್ದಾರೆ. ಆಸ್ಪತ್ರೆಯ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ನಮ್ಮ ಸ್ನೇಹಿತ ಬಲಿಯಾಗಿದ್ದಾನೆಂದು ಆರೋಪಿಸಿದ್ದಾರೆ. ನಾನು ಕರ್ಕೊಂಬಂದೆ ಹಾಸ್ಪಿಟ್ಲ್ ಹತ್ರ ಸೇರಿಸಿದ್ರು ಅವರು ಒಂದೇ ಗೀತ 7-8 ಇಂಜೆಕ್ಷನ್ ಹಾಕಿದ್ದಾರೆ. ಮತ್ತೆ ಇಂಜೆಕ್ಷನ್ ಅವನು ಅಲ್ಲಿಗೂ ಕಂಟ್ರೋಲ್ ಸಿಕ್ಕಿಲ್ಲ ಅಂದು ಕೈ ಕಾಲುಗಳೆಲ್ಲ ಇಟ್ಕೊಂಡು ಪಾಪ ಅವನಿಗೆ ಹಿಡ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ನು ಕರೆಕ್ಟಾಗಿದ್ದಾನೆ. ಬೆಳಗ್ಗೆನೂ ಅವ್ರು ಏನು ಹೇಳ್ದಿರಾ, ರಾತ್ರಿ ಏನು ಹೇಳ್ದಿರಾ, ಬೆಳಗ್ಗೆ ಹೇಳ್ತಾ ಇದ್ದಾರೆ ಹಾಸ್ಪಿಟ್ಲಿಗೆ ಬೇರೆ ಹಾಸ್ಪಿಟ್ಲಿಗೆ ಚೇಂಜ್ ಮಾಡಿರಿ, ಇಲ್ಲಿ ಆಪ್ರೇಷನ್ ಮಾಡೋಕ್ಕೇನು ಇಲ್ಲ, ಆಪ್ರೇಷನ್ ಮಾಡೋಕ್ಕಾಗಲ್ಲ ಇಲ್ಲಿ ಅಂತ ಇದ್ದಾರೆ. ರಾತ್ರಿ ಎಲ್ಲ ಚೆನ್ನಾಗಿದ್ದಾನೆ. ಬೆಳಗ್ಗೆ ನೋಡಿದ್ರೆ ತಿರ್ಗಾಯ್ತು ನಾವು ನೋಡ್ತೀರಿ ಅಂದ್ರು ನೋಡೋಕ್ಕೂ ಬಿಡ್ತಾ ಇಲ್ಲ ಅವರು. ಇಲ್ಲ ಇನ್ನೊಂದು ಹಾಫ್ ಅನ್ ಅವರು, ಇನ್ನೊಂದು 20 ನಿಮಿಷ 30 ನಿಮಿಷ ಅಂತ ಬೆಳಗ್ಗೆ 9:30 ರಾತ್ರಿ ಇವಾಗ ಮಧ್ಯಾಹ್ನ 1:30-2 ಗಂಟೆ ಆಗ್ತಾ ಬಂತು. ಇನ್ನು ಇವಾಗವರೆಗೂ ಒಂದು ಬಾಡಿ ಯಾರಿಗೂ ಇಷ್ಟು ಜನ ಬಂದು ಕತ್ಕೊಂಡಿದ್ದಾರೆ. ಅವ್ರಿಗೆ ಅವ್ರ ಫ್ಯಾಮಿಲಿನೇ ಬಂದು ಕತ್ಕೊಂಡಿದ್ದಾರೆ. ಒಂದು ಗೀತನ ಬಾಡಿ ನೋಡೋಕೆ ಬಿಡ್ತಾ ಇಲ್ಲ. ಇಲ್ಲ ಜೈನ್ ಮಿಷನ್ ಹಾಸ್ಪಿಟ್ಲ್ ಅವರು ಬಾಡಿನೇ ನೋಡೋಕೆ ಬಿಡ್ತಾ ಇಲ್ಲ. ಬಾಡಿ ಎಲ್ಲಿದೆ ಅಂತ ಕೇಳಿದ್ರು ಐತೆ ಎಲ್ಲೋ ಐತೆ, ಅವ್ರು ಬರಬೇಕು ಇವ್ರು ಬರಬೇಕು ಅಂತ ಇದ್ದಾರೆ. ಡಾಕ್ಟರ್ ಬರಬೇಕು ಇವ್ರು ಬರಬೇಕು ಅಂದರೆ ಏನು ಡಾಕ್ಟ್ರುಗಳು ಇವ್ರು ಇಲ್ಲೇ ಇರೋಕ್ಕಾಗಲ್ವಾ? ಎಮರ್ಜೆನ್ಸಿ ಕೇಸ್ ಅಂದರೆ ಎಲ್ಲಿ ಹೋಗ್ತಾರೆ ಇವರು? ಇಲ್ಲೇ ಇರಬೇಕು, ಮಾಡಬೇಕೆಲ್ಲ. ಹಿಂಗೆ ಹುಡುಗನೊಬ್ಬರನ್ನು ಕಳ್ಕೊಂಡ್ಬಿಟ್ರೆ ನಮ್ಗೆ ಹೆಂಗೆ ಎಷ್ಟು ಬೇಜಾರಾಗುತ್ತೆ. ಏನಿಲ್ಲ, ಇವರೇ ಮಾಡಿದ್ದಾರೆ. ರಾತ್ರಿ ಎಲ್ಲ ಅವ್ರಿಗೆ 3-4 ಎಷ್ಟು ಕೊಡಬೇಕು, ಮತ್ತೆ ಇಂಜೆಕ್ಷನ್ ಕೊಟ್ಟರೆ 1-2 ಕೊಡಬೇಕು ಆಕ್ಸಿಡೆಂಟ್ ಕೇಸ್ಗೆ. ಇವ್ರು ಎಷ್ಟು ಕೊಟ್ಟಿದ್ದಾರೆ? 4-5 ಕೊಟ್ಟಿದ್ದಾರೆ. ಹಂಗೆಲ್ಲ ಇಂಜೆಕ್ಷನ್ ಜಾಸ್ತಿನೇ ಕೊಡಬಾರ್ದು, ಡೋಸೇಜು ಕೊಟ್ಟಿದ್ದಾರೆ. ತಿರ್ಗಿ ಬೆಳಗ್ಗೆ ನೋಡಿದ್ರೆ ಹೊಟ್ಟೆ ಊದ್ಕೊಂಡ್ಬಿಡೈತೆ, ಅದು ಊದ್ಕೊಂಡೈತೆ, ಲಿವರ್ ಏಟಾಗೈತೆ, ಅದು ಇದು ಅಂತ ಇದ್ದಾರೆ. ಆಕ್ಸಿಡೆಂಟ್ ಆದಾಗ ಚೆನ್ನಾಗಿದ್ದು ಕರ್ಕೊಂಬಂದು ಹಾಸ್ಪಿಟಲ್ ಸೇರಿಸಿದ್ರಿ. ಇಂಜೆಕ್ಷನ್ ಕೊಟ್ಟರು, ಅವ್ನು ಅಲ್ಲಿಗೂ ಎದ್ದೇಳ್ತಾ ಇದ್ದಾನೆ, ಕುತ್ಕೊತಾ ಇದ್ದಾನೆ, ಅವ್ರಿಗೆ ಮಾಡ್ತಾ ಇದ್ದಾನೆ. ಅಲ್ಲಿಗೂ ಅವರು ಇನ್ನೂ 1-2-3 ಎಕ್ಸ್ಟ್ರಾ ಕೊಟ್ಬಿಟ್ರು ಇಂಜೆಕ್ಷನ್. ಅವಾಗ ಅವ್ನು ಫುಲ್ಲು ಮಲ್ಕೊಂಬಿಟ್ಟ ಸೈಲೆಂಟಾಗಿ. ಆಮೇಲೆ ನಾವು ಹೋಗಿ ಮಾತಾಡಿದ್ರು ಮಾತಾಡ್ತಾ ಇರಲಿಲ್ಲ, ಏನೂ ಇಲ್ಲ.
ಇದು ತಲೆಗೆಲ್ಲ ಹೊಲಿಗೆಗಳಾಗಬೇಕು ಅಂದ್ರೆ ಹಾಕ್ಸಿದ್ರೆ ಎಲ್ಲ ರೆಡಿ ಮಾಡಿದ್ರೆ ತಿರ್ಗಾ ಬೆಳಗ್ಗೆ ನೋಡಿದ್ರೆ ಬೆಂಗಳೂರಿಗೆ ಹಾಕೊಂಡು ಹೋಗ್ರಿ ಹಾಂ ಬದುಕ್ತಾನೆ ಅಂತ ಹೇಳಿದ್ರು ರಾತ್ರಿ. ದುಡ್ಡು ರಾತ್ರಿ ಜಾಸ್ತಿ ಏನು ಒಂದು ಸಿಗ್ನೇಚರ್ ಎತ್ಕೊಂಬಂದಿದ ತಕ್ಷಣ 40 ಮಿನಿಟ್ಸ್ ಮಾಡಿಲ್ಲ, ಟ್ರೀಟ್ಮೆಂಟೇ ಮಾಡಿಲ್ಲ. ಫಸ್ಟ್ ದುಡ್ಡು ಕಟ್ಟ್ರಿ ಅಂತ ನಾವು ದುಡ್ಡು ಕಟ್ತೀರಿ, ನಾವು ಬೇಕಾದ್ರೆ ದುಡ್ಡು ಕಟ್ತೀರಿ ನಾವು, ಆಮೇಲೆ ಟ್ರೀಟ್ಮೆಂಟ್ ಮಾಡಿರಿ. ಫಸ್ಟು ನಾವು ದುಡ್ಡು ಕಟ್ತೀರಿ, ಆಮೇಲೆ ಫಸ್ಟ್ ಟ್ರೀಟ್ಮೆಂಟ್ ಮಾಡಿರಿ, ನಾವು ದುಡ್ಡು ಕಟ್ತೀರಿ ಅಂದ್ರೂ ಅವ್ರು ಕೇಳ್ತಾ ಇಲ್ಲ. ಫಸ್ಟ್ ದುಡ್ಡು ಕಟ್ಟಿ ನಾವು ಇಷ್ಟು ಕಟ್ಟಿ ಆಮೇಲೆ ನಾವು ಅಟೆಂಡ್ ಮಾಡ್ತೀರಿ ಕೇಸು ಅಂತ ಇದ್ದಾರೆ. ಫಸ್ಟು 25,000 ಕೇಳಿದ್ರು, ಆಮೇಲೆ ಮೆಡಿಸನ್ ಅವು ಇವು ಅಂತ ಒಂದು 20-30,000 ಕೇಳಿದ್ದಾರೆ. ಎಲ್ಲ ಮಾಡಿದ್ದೀರಿ. ತಿರ್ಗಾ ಇವಾಗ ಲಾಸ್ಟ್ ಬಾಡಿ ಕೇಳಕ್ಕೆ ಹೋದ್ರು ಎಲ್ಲ ಕ್ಲಿಯರ್ ಮಾಡಿದ್ದೀರಿ. ಹಾಂ ಬಿಲ್ಲು ಎಲ್ಲ ಇದೆ. ಬಿಲ್ಲು ಇದು ಸ್ಟೇಷನ್ಗೆ ಕೊಟ್ಟಿದ್ದೀರಿ ನಾವು ಕಂಪ್ಲೇಂಟ್. ಈಗ ಬೆಳಗ್ಗೆ ಹೇಳಿದ್ದಾರೆ ಡೆತ್ ಆಗಿದೆ ಅಂತ, ಬೆಳಗ್ಗೆ ಹೇಳಿದ್ದಾರೆ. ಬೆಳಗ್ಗೆವರೆಗೂ ಅವ್ರು ಹೇಳಿಲ್ಲ ನಮ್ಗೆ ಚೆನ್ನಾಗಿದ್ದಾನೆ, ಇದು ಆಗುತ್ತೆ, ಆಪ್ರೇಷನ್ ಮಾಡಬೇಕು, ನಾರ್ಮಲ್ ಆಗಿ ಆಪ್ರೇಷನ್ ಮಾಡಬೇಕು, ಲಿವರ್ ಅದು ರೈಟ್ ಆಗೈತೆ ಅಂತ ಬೆಳಗ್ಗೆ ಡೆತ್ ಆಗಿರೋದು. ಇವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಷ್ಟೇ. ಬೇಜವಾಬ್ದಾರಿಯಿಂದ ಡಾಕ್ಟ್ರು ಅವ್ರು ಬರಬೇಕು ಇವ್ರು ಬರಬೇಕು ಅಂದ್ಕೊಂಡೇ ಇದ್ದಾರೆ. ನಾವು ಪೇಶಿಪ್ಸ್ ಎಲ್ಲ ಇಲ್ಲೇ ಇದ್ದಾವೆ. ಇನ್ನು ತಿರ್ಗಾ ಬೆಳಗ್ಗೆ ಕಂಪ್ಲೇಂಟ್ ಎಲ್ಲ ಕೊಟ್ಬಿಟ್ಟು ಬಂದಿದ್ದೀರಿ, ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದಿದ್ದೀರಿ. ಇವಾಗ ಅವ್ರು ಬಡಿ ಕೊಡೋದಕ್ಕೆ ಇನ್ನು ಇಬ್ಬರು ರೀ, ಒಬ್ಬರು ಹೋಗ್ರಿ ಹೇಳೋಕ್ಕೆ, ಏನಕ್ಕೆ ನೀವು ಇಷ್ಟು ಜನ ಬರೋದು ಹಂಗೆ ಹಿಂಗೆ. ಬಾಡಿನೂ ತೋರಿಸ್ತಾ ಇಲ್ಲ ಸ್ಟಾಫ್, ಇನ್ನು ಅದು ಇದೇ ತೋರಿಸ್ತಾ ಇಲ್ಲ ನಮ್ಗೆ, ಬಡಿನೇ ತೋರಿಸ್ತಾ ಇಲ್ಲ. ರಾತ್ರಿ ನೋಡಿರೋದಷ್ಟೇ ನಾವು, ಬೆಳಗ್ಗೆಯಿಂದ ಬಡಿನೇ ತೋರಿಸ್ತಾ ಇಲ್ಲ ಅವರು. ನಾವು ಅಲ್ಲಿಗೂ ಆಂಬುಲೆನ್ಸ್ ಎಲ್ಲ ಕರ್ಸಿ ಬೇರೆ ಕಡೆ ಬೆಂಗಳೂರಿಗೆ ಹಾಕೊಂಡು ಹೋಗ್ತೀರಿ ಅಂದ್ರೂ ಅವರು ಸರಿ ಇನ್ನೊಂದು ಹಾಫ್ ಆನ್ ಅವರ್ ಇವ್ರ ಮೇಲೆ ಇಲ್ಲ ಸರ್, ಆಕ್ಸಿಡೆಂಟ್ ಅದು ಬೇರೆ ಇವ್ರ ಮೇಲೇನೂ ಕೊಟ್ಟಿದ್ದೀರಿ. ಬೇಜವಾಬ್ದಾರಿ ಅಂತ ಕೊಟ್ಟಿದ್ದೀರಿ ನಾವು. ಅಂದಹಾಗೆ ಮೃತ ವೆಂಕಿ ಒಳ್ಳೆಯ ಯುವಕನಾಗಿದ್ದ, ಸ್ನೇಹಿತರು ಅಚ್ಚುಮೆಚ್ಚಿನ ಗೆಳೆಯನಾಗಿದ್ದ. ಸ್ನೇಹಿತನ ಬರ್ತ್ಡೇ ಪಾರ್ಟಿಗೆ ಹೋದವನ ಸಾವಿನ ವಿಚಾರ ತಿಳಿದು ನೂರಾರು ಯುವಕರು ಆಸ್ಪತ್ರೆ ಮುಂದೆ ಜಮಾಯಿಸಿದ್ರು. ಆದರೆ ಖಾಸಗಿ ಆಸ್ಪತ್ರೆ ಸಿಬ್ಬಂದಿ ಮೃತ ವೆಂಕಿಯ ಮೃತದೇಹ ತೋರಿಸದೆ ಕೊಡದೆ ಸತಾಯಿಸಿದ್ದಾರೆಂದು ಆರೋಪ ಕೇಳಿಬಂದಿದೆ. ಇದರಿಂದ ಕೋಪಗೊಂಡ ಮೃತನ ಕುಟುಂಬಸ್ಥರು, ಸ್ನೇಹಿತರು ಆಸ್ಪತ್ರೆ ವ್ಯವಸ್ಥೆ ಬಗ್ಗೆ ಕಿಡಿಕಾರಿದ್ದಾರೆ. ಅದಲ್ಲದೆ ರಾತ್ರಿ ಚೆನ್ನಾಗಿದ್ದ ಮಗನನ್ನ ಬೆಳಗಾಗುವಷ್ಟರಲ್ಲಿ ಸಾವನ್ನಪ್ಪಿದ್ದಾನೆಂದು ಆಸ್ಪತ್ರೆ ಸಿಬ್ಬಂದಿ ಹೇಳಿದ ಮಾತು ಕೇಳಿದ ತಾಯಿಯ ನೋವು ಕರಳು ಹಿಂಡುವಂಡಿತ್ತು. ವೆಂಕಿ ರಾತ್ರಿ ಆಕ್ಸಿಡೆಂಟ್ ಆಗೈತೆ, ಬೆಳಗ್ಗೆ 9:15 ಕೊಡ್ತೀರ ಅಂತ ಹೇಳಿದ್ದು, ಇವಾಗೂ ಕೊಟ್ಟಿಲ್ಲ, ನಮಗೆ ತೋರಿಸು ಇಲ್ಲ, ಕೊಟ್ಟು ಇಲ್ಲ. ಇವರ ಡಾಕ್ಟ್ರು ಜೈನ್ ಹಾಸ್ಪಿಟ್ಲರು. ಏನೇ ಕೇಳಕ್ ಹೋದ್ರು ಕಾಸು ಕಾಸು ಕಾಸು. ಮಗುನು ತೋರಿಸಿಲ್ಲ, ಟ್ರೀಟ್ಮೆಂಟು ಕೊಟ್ಟಿಲ್ಲ, ನಮಗೆ ತೋರಿಸು ಇಲ್ಲ. ನೆನ್ನೆ ಚೆನ್ನಾಗಿದ್ದಾನೆ ಅಂತ ಹೇಳ್ತವ್ರೆ ಸರ್. ಕೊಟ್ಟು ಇಲ್ಲ, ನಮ್ಮ ಮಗು ತೋರಿಸು ಇಲ್ಲ. ಏನೋ ಗೊತ್ತಿಲ್ಲ, ಗೊತ್ತಿಲ್ಲ. ಬದುಕಿದ್ನಂತೆ ಸರ್, ನಾವೇನಿರಿಲ್ಲ. ನ್ಯಾಯ ಬೇಕು ನಮಗೆ, ನಮ್ಮ ಮಗು ಬೇಕು ಸರ್, ನಮ್ಗೆ ಮಗು ಬೇಕು ಸರ್, ಬೇಕು ದುಡ್ಡು. ನನ್ನ ಹೆಸರು ದರ್ಶನ್ ಅಂತ. ನಿನ್ನೆ ನೈಟು ನನ್ನ ಫ್ರೆಂಡು ವೆಂಕಿ ಅಂತ ಆಕ್ಸಿಡೆಂಟ್ ಆಗಿತ್ತು. ಇಲ್ಲೇ ಪಕ್ಕದಲ್ಲಿರೋ ಜೈನ್ ಹಾಸ್ಪಿಟ್ಲ್ ಕರ್ಕೊಂಬಂದಿದ್ದಾರೆ. ಕರ್ಕೊಂಬಂದಿದ್ದಾದಮೇಲೆ ಒಂದು 40 ಮಿನಿಟ್ಸು ಮ್ಯಾಕ್ಸಿಮಮ್ 1 ಅವರ್ವರೆಗೂ ಅವ್ನಿಗೆ ಟ್ರೀಟ್ಮೆಂಟ್ ಮಾಡಿದ್ದೀರಾ. ದುಡ್ಡು ಕೊಡಿ, ಫಸ್ಟು ದುಡ್ಡು ಕೊಟ್ಟಾದಮೇಲೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಾ ಅಂತೆಲ್ಲ ಇದು ಮಾಡಿದ್ದಾರೆ. ಫುಲ್ ಹೆವಿ ನೆಗ್ಲೆಕ್ಟ್ ಮಾಡಿದ್ದಾರೆ. ಇವಾಗ ನಾವು ಇಲ್ಲಿ ಬಂದು ಕೇಳಕ್ಕೆ ಹೋಗ್ತಾಯಿದ್ರೆ, ಏನಕ್ಕೆ ನೀವು ಇಷ್ಟು ಜನ ಎಲ್ಲ ಒಳಗಡೆ ಬರ್ತಾಯಿದ್ದೀರಾ, ಒಬ್ರು ಇರಬೇಕು ಇಬ್ಬರು ಇರಬೇಕು ಆ ಥರ ಅಂತೆಲ್ಲ ನೀಟಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಯಾರೂ. ಬಂದಾಗ ಪೇಷಂಟ್ನ ಕರ್ಕೊಂಬಂದಂಗೂ ಅಷ್ಟೇ, ಮ್ಯಾಕ್ಸಿಮಮ್ ಒಂದು ಆಕ್ಸಿಡೆಂಟ್ ಆಗಿರೋ ಹುಡುಗನಿಗೆ ಒಂದು 2 ಇಂದ 3 ಇಂಜೆಕ್ಷನ್ ಕೊಡ್ಬೋದು. ಒಂದು 7-8 ಇಂಜೆಕ್ಷನ್ಸ್ ಕೊಟ್ಬಿಟ್ಟಿದ್ದಾರಂತೆ. ಮತ್ತೆ ಇಂಜೆಕ್ಷನ್ ಅಂತೆ. ಅವನು ಏನು ಒದ್ಲಾಡಬಾರ್ದು ಅಂತೇಳ್ಬಿಟ್ಟು CT ಸ್ಕ್ಯಾನಿಂಗ್ಗೆ ಇದಕ್ಕೆಲ್ಲ ಕರ್ಕೊಂಡೋದಾಗ ಕೊಟ್ಬಿಟ್ಟು ಅವನಿಗೆ ಕಾಲುಗಳೆಲ್ಲ ಗಂಟಾಕಿ ಟ್ರೀಟ್ಮೆಂಟ್ ಮಾಡಿರೋದಂತೆ. ಆಮೇಲೆ ರಾತ್ರಿ ಎಲ್ಲ ನಾರ್ಮಲ್ ಆಗಿದ್ದಾನೆ ಅಂತೇಳ್ಬಿಟ್ಟು ಮಾರ್ನಿಂಗು 9:30 ಹಂಗೆ ಡೆತ್ ಆಗಿದ್ದಾನೆ ಅಂತೇಳ್ಬಿಟ್ಟು ಹೇಳಿದ್ದಾರೆ. ಮಾರ್ನಿಂಗ್ ಒಂದು 7:30, 8 ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. 9:50, 9:40 ಹಂಗೆ ಡೆತ್ ಆಗಿದ್ದಾನೆ ಅಂತೇಳ್ಬಿಟ್ಟು ಹೇಳಿದ್ದಾರೆ. ಎಂತ ಕೇಳಿದಾರೋ ಗೊತ್ತಿಲ್ಲ. ಅವನಿಗೆ ಕರೆಕ್ಟಾಗಿ ನಾವು ದುಡ್ಡೆಲ್ಲ ಪೇ ಮಾಡಿದ್ರು ನಮಗೆ ಗೊತ್ತಿರೋ ಪ್ರಕಾರ ಅವನಿಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿಲ್ಲ, ಇವರೆಲ್ಲ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ಅನಿಸ್ತಿದೆ. ಹೌದು, ರಾತ್ರಿಯಿಂದ ನಾವು ಇಲ್ಲೇ ಇದ್ದು ನೋಡ್ಕೊಂಡಿದ್ರಿ. ಕರೆಕ್ಟಾಗಿ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ ಇಲ್ಲಿ. ಒಟ್ಟಾರೆ ಖಾಸಗಿ ಆಸ್ಪತ್ರೆ ಸಿಬ್ಬಂದಿಯ ಎಡವಟ್ಟಿನಿಂದ ಬದುಕಿ ಬಾಳಬೇಕಿದ್ದ ಯುವಕ ಸಾವನ್ನಪ್ಪಿದ್ದಾನ ಅಥವಾ ದೇವರೇ ಇವನ ಆಯಸ್ಸು ಮುಗಿದಿದೆ ಎಂದು ಮೇಲಕ್ಕೆ ಕರೆದುಕೊಂಡ ಎಂಬುದನ್ನ ಆ ದೇವರೇ ಬಲ್ಲ.
ಆದರೆ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ತೀನಿ ಅಂತ ಅಂದವನು ಅರ್ಧಕ್ಕೆ ಬದುಕಿನ ಪಯಣ ಮುಗಿಸಿದ್ದರಿಂದ ಕುಟುಂಬಸ್ಥರು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮಂಚೇನಹಳ್ಳಿ ಪಟ್ಟಣದಲ್ಲಿ 34ನೇ ವರ್ಷದ ಶ್ರೀ ಪಿಳ್ಳೆಕಾಂಬಾ ದೇವಿಯ ಕರಗ ಮಹೋತ್ಸವವು ಅದ್ದೂರಿಯಾಗಿ ನೆರವೇರಿತು. ಕರಗದ ನೃತ್ಯಕ್ಕೆ ಮಂಚೇನಹಳ್ಳಿಯ ಜನತೆ ಮನಸೋತರು. ಮಂಚೇನಹಳ್ಳಿ ಪಟ್ಟಣದ ಉತ್ತರ ಪಿನಾಕಿನಿ ದಡದಲ್ಲಿ ಇರುವ ಗ್ರಾಮ ದೇವತೆ ಶ್ರೀ ಪಿಳ್ಳೆಕಾಂಬಾ ದೇವಿಯ 34ನೇ ವರ್ಷದ 3 ದಿನಗಳ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಶುಕ್ರವಾರ ರಾತ್ರಿ ಏರ್ಪಡಿಸಲಾಗಿದ್ದ ಕರಗ ಮಹೋತ್ಸವಕ್ಕೆ ಸ್ಥಳೀಯರು ಮಾತ್ರವಲ್ಲದೆ ತಾಲೂಕಿನ ವಿವಿಧ ಗ್ರಾಮಗಳಿಂದ ಜನಸಾಗರ ಹರಿದು ಬಂದಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ 3 ದಿನಗಳು ನಡೆದ ಜಾತ್ರಾ ಮಹೋತ್ಸವದಲ್ಲಿ ಗುರುವಾರ ರಾತ್ರಿ ಹಸಿ ಕರಗ, ಮಧ್ಯಾಹ್ನ ದೀಪೋತ್ಸವ ಹಾಗೂ ವಿಶೇಷವಾದ ಪೂಜಾ ಹೋಮ ಹವನದೊಂದಿಗೆ ಹಾಗೂ ಶುಕ್ರವಾರ ಹೂವಿನ ಕರಗ ಅದ್ದೂರಿಯಾಗಿ ನಡೆಯಿತು. ಪಟ್ಟಣದ ಶ್ರೀ ಪಿಳ್ಳೆಕಾಂಬಾ ದೇವಿಯ ಕರಗವನ್ನು ಆಂಧ್ರ ಪ್ರದೇಶದ ಕುಪ್ಪಂ ಜಿಲ್ಲೆಯ ಗೋವಿಂದಪ್ಪ ಅವರು ಹೊತ್ತಿದ್ದು ಮಂಚೇನಹಳ್ಳಿ ಪಟ್ಟಣದ ವಿವಿಧ ಬೀದಿಗಳಲ್ಲಿ ನಗುಮುಖದಲ್ಲಿ ಉತ್ಸಾಹದಿಂದ ನೃತ್ಯಗಳನ್ನ ಮಾಡುತ್ತಾ ಸಂಚರಿಸಿದರು. ಗ್ರಾಮದ ಶ್ರೀ ಪಿಳ್ಳೆಕಾಂಬಾ ದೇವಿಯ ಹೂವಿನ ಕರಗ ಮಹೋತ್ಸವವನ್ನು 34 ವರ್ಷದಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈಗ ವಿಜೃಂಭಣೆಯನ್ನೆಲ್ಲ ನಡೆಸಿ ಮುಗಿಸಿದ್ದೇವೆ. ಅನಾದಿ ಕಾಲದಿಂದ ಇದೇ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇವೆ ನಾವು ಅರ್ಚಕರಾಗಿ. ಇವಾಗ 34ನೇ ವರ್ಷದಿಂದ ಕರಗ ಆಚರಣೆ ಮಾಡ್ಕೊಂಡು ಬರ್ತೇವೆ. ವಿಜೃಂಭಣೆಯಿಂದ ಆಚರಣೆ ನಡೆಸಿದ್ದೇವೆ. ಎಲ್ಲ ಸುಸೂತ್ರವಾಗಿ ನಡೆದಿದೆ.
ಇನ್ನು ಶನಿವಾರ ಮಧ್ಯಾಹ್ನ ಶ್ರೀ ಪಿಳೇಕಾಂಬ ದೇವಾಲಯ ಮುಂಭಾಗ ಅಗ್ನಿಕುಂಡದಲ್ಲಿ ಕರಗ ಹೊತ್ತ ಕರಗದ ಪೂಜಾರಿ ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆಯೊಂದಿಗೆ ಅಗ್ನಿಕುಂಡ ಪ್ರವೇಶ ಮಾಡಿದರು. ತದನಂತರ ಒನಕೆ ಕರಗ ಸಹ ಏರ್ಪಡಿಸಲಾಗಿತ್ತು. ఇప్పుడు 34 సంవత్సరాలు కరగమ్మ స్థానాన్ని 30వ తేదీ పచ్చికరిగా అయింది, 1వ తేదీ పూలకరిగా, ఇప్పుడు అగ్నిగుండము మనకే కరగ మొత్తం బాగా అయింది. అమ్మ పిల్లకమ్మ తల్లి బాగా అయింది. గోవిందమ్మ నా పేరు. ಜಾತ್ರೆ ಪ್ರಯುಕ್ತ ಶ್ರೀ ಪಿಳೇಕಾಂಬ ಅಮ್ಮನವರಿಗೆ ವಿಶೇಷವಾದ ಹೂವಿನ ಅಲಂಕಾರ, ಮಹಾಮಂಗಳಾರತಿ, ಪೂಜೆ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ನಾಸೀರ್, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ. ಆಸ್ತಿ ವಿಚಾರವಾಗಿ ಅಣ್ಣ ತಮ್ಮಂದಿರ ನಡುವೆ ಮಾರಾಮಾರಿ ನಡೆದಿದ್ದು, ಘಟನೆಯಲ್ಲಿ 5-6 ಜನರಿಗೆ ಗಂಭೀರ ಗಾಯಗಳಾಗಿ ಆಸ್ಪತ್ರೆ ಪಾಲಾಗಿರುವ ಘಟನೆ ನಡೆದಿದೆ. ಈ ಕುರಿತು ಒಂದು ವರದಿ. ಹೀಗೆ ಮಚ್ಚು ಹಿಡಿದು ಹಲ್ಲೆಗೆ ಮುಂದಾಗುತ್ತಿರುವ ಗುಂಪು, ಮತ್ತೊಂದೆಡೆ ಮಚ್ಚಿನ ಏಟು ತಿಂದು ಆಸ್ಪತ್ರೆ ಪಾಲಾಗಿರುವ ವ್ಯಕ್ತಿ. ಈ ಎಲ್ಲಾ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕಪೈಲಗುರ್ಕಿ ಗ್ರಾಮದಲ್ಲಿ. ಹೌದು, ಚಿಕ್ಕಪೈಲಗುರ್ಕಿ ಗ್ರಾಮದ ಮುನಿಸ್ವಾಮಿ ಅವರಿಗೆ 7 ಜನ ಗಂಡು ಮಕ್ಕಳಿದ್ದು, ಅದರಲ್ಲಿ ಗಂಗರಾಜು, ನಾಗಪ್ಪ ಅಣ್ಣ ತಮ್ಮಂದಿರ ಮತ್ತು ಮಕ್ಕಳ ನಡುವೆ ಆಸ್ತಿಗಾಗಿ 20 ವರ್ಷಗಳಿಂದ ವೈಮನಸ್ಸು ಜಗಳ ಮಾಡಿಕೊಂಡು ಬಂದಿದ್ದಾರೆ. ಇಂದು ಸಹ ಗಂಗರಾಜು ಸೈಟ್ನಲ್ಲಿ ಸ್ವಚ್ಛ ಮಾಡುವ ವೇಳೆ ನಾಗಪ್ಪನ ಕುಟುಂಬದವರು ಕಿತಾಪತಿ ಮಾಡಿದ್ದಾರೆ. ಈ ವೇಳೆ 2 ಕುಟುಂಬಗಳ ನಡುವೆ ಮಾತಿನ ಚಕಮಕಿ ನಡೆದು ವಿಕೋಪಗೊಂಡು ಗಂಗರಾಜು ಕುಟುಂಬದ ಮೇಲೆ ನಾಗಪ್ಪ ಕುಟುಂಬದವರು ಮಚ್ಚು ದೊಣ್ಣೆಯಿಂದ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ನಮ್ಮ ಹೆಸರು ಬಂದ್ಬಿಟ್ಟು ಸುಶೀಲ, ನಮ್ಮೂರು ಬಂದ್ಬಿಟ್ಟು ಚಿಕ್ಕಪೈಲಗುರ್ಕಿ. ನಾವು ಬೆಳಗ್ಗೆನೆ ಮನೆ ಹತ್ರ ಕ್ಲೀನ್ ಮಾಡೋಣ ಅಂತ ಹೋಗಿದ್ವಿ. ನಮ್ಮ ಮನೆ ಐತೆ, ನಮ್ಮ ಮೈದಂಗೆ ಮನೆ ಇಲ್ಲ, ನಾವು ಮನೆ ಕಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಕ್ಲೀನ್ ಮಾಡೋಣ ಅಂತ ಹೋಗಿದ್ವಿ ಸರ್. ಅಲ್ಲಿ ಹೋಗಿದ್ರೆ ಅವರು ಬಂದ್ಬಿಟ್ಟು ಏನು ನೀವು ಯಾವಾಗೂ ಬಂದ್ಬಿಟ್ಟು ನಮ್ಮ ಮನೆ ಮುಂದೆ ಹಿಂಗೆಲ್ಲ ಮಾಡ್ತಾ ಇದ್ದೀರಾ? ನಾಗಪ್ಪ, ಕಲಾವತಮ್ಮ, ಗೀತಮ್ಮ, ವೆಂಕಟೇಶನಪ್ಪ, ಮತ್ತು ಆದಿಲಕ್ಷ್ಮಮ್ಮ, ಮೂರ್ತಿ, ವೆಂಕಟೇಶ, ರೂಪ, ವೆಂಕಟರಮಣಪ್ಪ, ಮತ್ತು ವೆಂಕಟರಮಣಪ್ಪ ಅವ್ರ ಹೆಂಡತಿ ಆಯಮ್ಮನ ಹೆಸರು ಗೊತ್ತಾಗ್ತಾ ಇಲ್ಲ. ಆಯಮ್ಮನು ಎಲ್ಲ ಬಂದ್ಬಿಟ್ಟು ಮೊಚ್ಚುಗಳೆಲ್ಲ ಎತ್ಕೊಂಡು ಬಂದ್ಬಿಟ್ಟು ಹೊಡೆದವ್ರೆ. ಗೀತಮ್ಮ ಬಂದ್ಬಿಟ್ಟು ಚಾಕ್ ಎತ್ಕೊಂಡು ಬಂದವಳೆ. ಚಾಕಲ್ಲಿ ಚುಚ್ಚಕ್ಕೆ ಬಂದ್ಲು, ನಾನು ಅಡ್ಡ ಹೋಗ್ಬಿಟ್ಟು ತಳ್ಬಿಟ್ಟೆ, ಇಲ್ಲ ಅಂದರೆ ಕಣ್ಣು ಹೊಟ್ಟೋಗ್ತಾ ಇತ್ತು. ನಮ್ಮ ಯಜಮಾನ್ರಕ್ಕ ತಲೆಯಲ್ಲಿ ಮೊಚ್ಚಲ್ಲಿ ಹಾಕ್ಬಿಟ್ಟವ್ರೆ ಸರ್. ಇಲ್ಲಿ ಮುಂದ್ಗಡೆ ಹಾಕಿದ್ರೆ ಇವಾಗ ಹೊಲಿಗೆಗಳು ಹಾಕವ್ರೆ ಸರ್. ಜಾಸ್ತಿ ಇಲ್ಲೆಲ್ಲ ಕಲ್ಲೆತ್ಕೊಂಡು ಇಲ್ಲಿ ಹೊಡೆದವ್ರೆ. ನಾವೇನು ಗಲಾಟೆಗೆ ಹೋಗಿಲ್ಲ. ಅವರು ಅವರಷ್ಟು ಅವರೇ ಹೊಡ್ಕೊಂಡು ಬಂದ್ಬಿಟ್ಟು ನಮಗೆ ಆಂಬುಲೆನ್ಸ್ ಸಿಕ್ಕಲಿಲ್ಲ. ಆಂಬುಲೆನ್ಸಿಗೆ ಫೋನ್ ಮಾಡಿದ್ವಿ, ಆಂಬುಲೆನ್ಸ್ ನಮ್ಗೆ ಸಿಕ್ಕಲಿಲ್ಲ. ಆಂಬುಲೆನ್ಸ್ ಸಿಕ್ಕಿಲ್ಲ, ಆದರೆ ಅವರಷ್ಟು ಅವರೇ ಗೋಡೆಗಳಿಗೆ ಹೊಡ್ಕೊಂಡು ಇವಾಗ ಬಂದ್ಬಿಟ್ಟು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗವ್ರೆ ಸರ್. ಯಾಕೆ ಈ ಥರ ಮಾಡ್ತಿದ್ದಾರೆ? ಈ ಜಾಗ ಯಾರ್ದು? ಜಾಗ ಬಂದ್ಬಿಟ್ಟು ನಮ್ಮದೇ ಸರ್. ನಮ್ಮ ಜಾಗ ನಂಗೆ ಬೇಕು ಅಂತ ಹೇಗೆ ಬಂದಿರೋ ಜಾಗ ನಿಮಗೆ? ಅದು ಫಸ್ಟ್ ನಮ್ದು ಮನೆ ಸರ್, ಅಲ್ಲೇ ಮನೆ ಬಿದ್ದೋಗಿತ್ತು. ಇವಾಗ ನಾವು ಮನೆ ಕಟ್ಕೋಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಕ್ಲೀನ್ ಮಾಡಕ್ ಹೋಗಿದ್ವಿ. ಕ್ಲೀನ್ ಮಾಡಕ್ ಹೋಗಿದ್ರೆ ಅವ್ರು ಹಿಂದ್ಗಡೆಯಿಂದ ಬಂದ್ಬಿಟ್ಟು ಮೋಸದಲ್ಲಿ ಬಂದ್ಬಿಟ್ಟು ಹಾಕ್ಬಿಟ್ಟವ್ರೆ ಸರ್. ವೆಂಕಟೇಶನಪ್ಪ ಅವರೆಲ್ಲ ಏನಾಗ್ಬೇಕು ನಿಮ್ಗೆ? ಅವರೆಲ್ಲ ನಮ್ಮ ಮಾವನವ್ರು ಅಣ್ಣನು ತಮ್ಮನು ಸರ್. ತಮ್ಮನ ಮಕ್ಕಳು. ಯಾವಾಗಿಂದ ನಡೀತಾ ಇದ್ದಾಳೆ ನೋಡು. ಅವರು ನಮ್ಮ ಕೋಟಿಗಳಿದಾವೆ, ಎಷ್ಟಾದ್ರೂ ಆಗ್ಲಿ ನಾವು ಎಲ್ಲಾದ್ರೂ ಹೋಗ್ತೀವಿ, ನಿಮ್ಮನ್ನ ಮಾತ್ರ ಮುಗಿಸೋವರೆಗೂ ನಾವು ಬಿಡಲ್ಲ ಅಂತ ಹೇಳ್ಬಿಟ್ಟು ಚಾಕ್ ಎತ್ಕೊಂಡು ಬಂದ್ಬಿಟ್ಟು ಇಲ್ಲಿ ಕನ್ನ ಹತ್ರ ಚುಚ್ಚವಳೆ. ನಾನು ಹೋಗ್ಬಿಟ್ಟು ತಳ್ಬಿಟ್ಟೆ. ಆವಾಗ ಬಿದ್ದೋದ್ಲು. ಇಲ್ಲ ಅಂದರೆ ನಮ್ಮವ್ರಿಗೆ ಕಣ್ಣು ಹೊಟ್ಟೋಗ್ತೈತೆ ಸರ್. ಯಾವಾಗಿಂದ ಈ ಥರ ಗಲಾಟೆಗಳು ನಡೀತಿದೆ? ಅವರು ಈ ನಡುವೆ ಸುಮಾರು ದಿನದ ಬಂದ್ಬಿಟ್ಟು ಗಲಾಟೆಗಳು ಮಾಡ್ತಾವ್ರೆ ಸರ್. ಮೊನ್ನೆ ಎಲ್ಲನೂ
ದೊಣ್ಣೆ ಎತ್ಕೊಂಡು ಬಂದಿದ್ರು, ನಿಕ್ಕರ್ ಎಲ್ಲ ಬಿಚ್ಚಿಬಿಟ್ಟು ತುನ್ನೆ ಎಲ್ಲ ತೋರಿಸಿದ್ನು. ಇನ್ನು ಚಿಕ್ಕಪೈಲಗುರ್ಕಿ ಗ್ರಾಮದಲ್ಲಿ ಗಂಗರಾಜು ನಾಗಪ್ಪ ಕುಟುಂಬದವರು 20 ವರ್ಷಗಳಿಂದ ಆಸ್ತಿಯ ವಿಚಾರವಾಗಿ ಒಂದಲ್ಲ ಒಂದು ತಗಾದೆ ಮಾಡಿಕೊಂಡು ಪೊಲೀಸ್ ಠಾಣೆಯ ಮೆಟ್ಟಿಲು ಏರಿಕೊಂಡು ಬಂದಿದ್ದಾರೆ. ಇಂದು ಸಹ 2 ಗುಂಪುಗಳ ನಡುವೆ ಗಲಾಟೆ ಮಾಡಿಕೊಂಡು ಮಚ್ಚು ದೊಣ್ಣೆ ಕಲ್ಲುಗಳಿಂದ ಹಲ್ಲೆ ಮಾಡಿಕೊಂಡು 2 ಕುಟುಂಬಗಳು ಗಂಭೀರ ಗಾಯಗೊಂಡು ರಕ್ತ ಸುರಿಸಿಕೊಂಡು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಪಾಲಾಗಿ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ. ಆದರೆ ನಾಗಪ್ಪ ಕುಟುಂಬಸ್ಥರು ಗಂಗರಾಜು ಕುಟುಂಬದ ವಿರುದ್ಧ ಪ್ರತ್ಯಾರೋಪ ಮಾಡಿದ್ದಾರೆ. ನಮ್ಮ ಹೆಸರು ವೆಂಕಟೇಶ್ ಅಂತ. ಗಲಾಟೆ ನಿನ್ನೆ ನಡೆದಿರೋ ವಿಷಯ ಬೇರೆ, ಇವತ್ತು ನಡೆದಿರೋ ವಿಷಯ ಬೇರೆ, ಮೊನ್ನೆ ನಡೆದಿರೋ ವಿಷಯ ಬೇರೆ. ಈ ನಡೆದಿರೋ ವಿಷಯ ಬಂದ್ಬಿಟ್ಟು ನಮ್ಮ ಮನೆ ಮೇಲೆ ಇದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ಮಾಡಿದಾರಲ್ಲ, ಇದು ಸುಳ್ಳು. ಅದು 15 ವರ್ಷದಿಂದ ಆಲ್ಬಿದೋಗಿದೆ ಮನೆ. ಅವ್ರ ಮೇಲೆ ಏಕಾಏಕಿ ದಾಳಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ರಂತೆ. ಅವ್ರ ಮೇಲೆ ಅಂದರೆ ಯಾರು? ನಾಗಪ್ಪ ಅವ್ರ ಮೇಲೆ ಏಕಾಏಕಿ ರಾತ್ರಿ ನಿನ್ನೆ ಸಾಯಂಕಾಲ ಹೋಗಿ ಮಾತಾಡಿದ್ರಂತೆ. ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಈಗ ರಾತ್ರಿ ಹೋಗಿ ಕ್ಲೀನ್ ಮಾಡಬೇಕಾದ್ರೆ ನಮ್ಮ ಇದು ಮುಂದೆ ಅಲ್ಲಾಕಿದ್ರೆ ಇಲ್ಲಾಕಿದ್ರೆ ಅಂತ ಹೇಳ್ಬಿಟ್ಟು ಏಕಾಏಕಿ ದಾಳಿ ಮಾಡಿ ಜಗಳ ಮಾಡಿರೋದು. ಇದೊಂದೇ ಅಲ್ಲ, ಹಿಂದೆ ನಮ್ಮ ತಾತನ ಜಮೀನುಗಳು ಏನಿದ್ವು ಅದು 7 ಭಾಗ ಮಾಡಿ ಡಿಗ್ರಿ ಕೋರ್ಟ್ಗೆಲ್ಲ ಹಾಕಿ ನಾವು ಡಿಗ್ರಿ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಮಾತು ಒಪ್ಪಿಗೆ ಆಗಿ ಡಿಗ್ರಿ ಹಾಕ್ಕೊಂಡಿದ್ವಿ. ಈ ಗಂಗರಾಜ್ ಅನ್ನೋನು ಕ್ರಿಮಿನಲ್ ಐಡಿಯಾಗಳು ಬಳಸಿಬಿಟ್ಟು ನನಗೆ ಅಲ್ಲಿ ಬರಬೇಕು, ಇಲ್ಲಿ ಬರಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಒಪ್ಪುದೀರಾ ಪಕ್ಕದಲ್ಲಿರೋ ಖರಾಬಿ ಜಮೀನನ್ನು ಸೇರಿಸ್ಕೊಳ್ಳೋ ಉದ್ದೇಶದಿಂದ ಸರ್ವೆ ನಂಬರ್ 76ರಲ್ಲಿ ಮತ್ತೊಂದು ಕೆರೆ ಕೆಳಗಡೆ ಬರುತ್ತೆ, ಅಲ್ಲಿ ಒಂದು 4-5 ಎಕರೆ ಬರುತ್ತೆ. ಆ ಜಮೀನನ್ನ 6 ಭಾಗ 7 ಭಾಗ ಮಾಡ್ಕೊಟ್ಟಿದ್ವಿ ನಮ್ಮ ತಾತ ಎಲ್ರಿಗೂ. ಆ ಜಮೀನನ್ನ ಕರೋನಾ ಟೈಮಲ್ಲಿ ಎಲ್ಲ ನಮಗೆ ಪಾಸಿಟಿವ್ ಕೇಸ್ಗಳು ಬಂದು ನಾವೆಲ್ಲ ಹಾಸ್ಪಿಟ್ಲಲ್ಲಿದ್ದರೆ ಈ ಗಂಗರಾಜ್ ಅನ್ನೋನು ವೀಕ್ನೆಸ್ ತಿಳ್ಕೊಂಡು ಹೋಗಿ ಏಕಾಏಕಿ ಎಲ್ಲರ ಜಮೀನು ಒಂದೇ ಸಲ ಲೆವೆಲ್ ಮಾಡಿಬಿಟ್ಟು ರೋಜಾ ಗಿಡಗಳು ಇಟ್ಕೊಂಡವನು. ಆವಾಗೂ ಕಂಪ್ಲೇಂಟ್ ಮಾಡಿದ್ವಿ, ನಮ್ಮ ಅಪ್ಪನಿಗೆ ತೂತು ಮಾಡಿದ್ದ, ನಮ್ಮ ಮೇಲೇನು ಗಲಾಟೆ ಮಾಡಿದ್ದ. ಅಣ್ಣ ತಮ್ಮಿಂದ್ರ ಅನ್ನೋ ಒಂದು ಸ್ವಲ್ಪನೂ ಇದಿಲ್ಲ ಮಾಡ್ಕೊಂಬಿಟ್ಟು ಈಗ ಸರ್ಕಾರಿ ಜಮೀನಲ್ಲಿ ಗೊತ್ತಿರೋನು ರಾಜಕೀಯದಲ್ಲಿ ಓಡಾಡ್ತಾನೆ, ಅಲ್ಲಿ ಓಡಾಡ್ತಾನೆ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗಿ ಎಲ್ಲ ದುಡ್ಡು ಅವರೇ ತಿಂದ್ಬಿಟ್ಟು ಬರೀ ಅವರು ಇಬ್ಬರದ್ದು ಮಾತ್ರ ಮಾಡ್ಕೊಂಡಿದ್ದಾರೆ. ಎಲ್ರಿಗೂ ಮೋಸ ಮಾಡಿದ್ದಾರೆ. ಅದೇ ಡಿಗ್ರಿ ಪ್ರಕಾರ ಖಾತೆಗಳು ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ದುಡ್ಡು ತಿಂದ್ಬಿಟ್ಟು ಈಗ ಬರೀ ಇವ್ರದ್ದು ಮಾತ್ರ ಮಾಡಿಕೊಂಡು ನಮ್ಮದೇನು ಭಾಗಗಳೇನು ಖಾತೆಗಳೇನು ಮಾಡಿಸ್ತೀರಾ. ನಮ್ಮ ಮನೆ ಪಕ್ಕದಲ್ಲೇ ಸಾಯಂಕಾಲ ಮೇಡಮ್ ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಮನೆ ಪಕ್ಕದಲ್ಲಿ ನಮ್ಮದು ಮಂಡಲ ಪಂಚಾಯತಿ ಅವರು ನೀರಿನ ಕೊಳವೆ ಹಾಕಿಸಿದ್ರೆ ನೀರಿನ ಕೊಳವೆ ಮುರಿದಾಕಿ ನಿಮ್ದೇನಿದೆ ತಗೊಂಬ ಹೋಗು ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ಮೇಲೆ ದಾಳಿ ಮಾಡಿದ್ದಾರೆ. ಮೊನ್ನೆ ನೈಟು ದಾಳಿ ಮಾಡಿದರೆ ನಾವು ಅದನ್ನು ಕಂಪ್ಲೇಂಟ್ ಕೊಡೋಕೆ ಹೋದ್ವಿ ಮೇಡಮ್ ಹತ್ರ. ನೀವು ಗಲಾಟೆ ಮಾಡ್ಕೊಳ್ರಿ ಬೇಡ್ರಿ, ನಾವು NOC ಕೊಡ್ತೀವಿ, ನೀವು ಹೋಗಿ ಇದು ಮಾಡ್ಕೊಳ್ರಿ, ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿದರು. ನಮ್ಮ ಪಾಡಿಗೆ ನಾವು ಬಂದಿದ್ದೀವಿ. ಒಟ್ನಲ್ಲಿ ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು ಎಂಬ ಗಾದೆ ಮಾತು ಸುಳ್ಳಾಗಿಲ್ಲ. ಆಸ್ತಿಗಾಗಿ ಇಬ್ಬರು ಅಣ್ಣ ತಮ್ಮಂದಿರ ಕುಟುಂಬಗಳ ನಡುವೆ ಮಾರಾಮಾರಿ ಮಾಡಿಕೊಂಡು ಆಸ್ಪತ್ರೆ ಪಾಲಾಗಿದ್ದು ಪ್ರಕರಣ ಪೆರೇಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಆಹಾರ ಪ್ರಿಯರಿಗೊಂದು ಸಂತೋಷದ ಸುದ್ದಿ. ಸಮರಸ್ ಮಲ್ಟಿ ಕಜಿನ್ ರೆಸ್ಟೋರೆಂಟ್ ಗ್ರ್ಯಾಂಡ್ ಓಪನಿಂಗ್ ದಿನಾಂಕ ಮೇ 3, 2026 ಭಾನುವಾರ. ಆಹ್ಲಾದಕರ ವಾತಾವರಣ, ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, 10 ಹಲವಾರು ಸೌಕರ್ಯಗಳೊಂದಿಗೆ ನಿರ್ಮಾಣಗೊಂಡಿದೆ ಸಮರಸ್ ವೆಜ್ ಹೋಟೆಲ್. ಹೋಟೆಲ್ ಪ್ರಾರಂಭೋತ್ಸವದ ಪ್ರಯುಕ್ತ ಭಾನುವಾರದಂದು ದಿನವಿಡೀ ಎಲ್ಲ ಗ್ರಾಹಕರಿಗೂ ಉಚಿತ ಭೋಜನ ವ್ಯವಸ್ಥೆ ಮಾಡಲಾಗಿದೆ. ಸ್ಥಳ ಡಿಮಾರ್ಟ್ ಪಕ್ಕ ವಾಪಸಂದ್ರ, ಚಿಕ್ಕಬಳ್ಳಾಪುರ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಪಚನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್,
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಗ್ರಾಮೀಣ ಭಾಗದ ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೆ ಏಕೈಕ ಆಯ್ಕೆ ಕೆಸಿಎನ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಎಂಜಿ ರಸ್ತೆ, ನಿಮ್ಮಾಕಲಕುಂಟೆ, ಅಣಕನಗೊಂದಿ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸರ್, ನಾನು ಶಶಿಕಲಾ ಅಂತ ಹೇಳಿ, ಆಡಳಿತಾಧಿಕಾರಿ ಕೆಸಿಎನ್ ಇಂಟರ್ನ್ಯಾಷನಲ್ ಶಾಲೆ. ನಮ್ಮ ಶಾಲೆ 13 ವರ್ಷದಿಂದ ಕಂಪ್ಲೀಟ್ ಆಗಿ ಈಗ 14ನೇ ವರ್ಷಕ್ಕೆ ಕಾಲಿಟ್ಟಿದೆ. ನಮಗೆ ಪ್ರತಿ ವರ್ಷವೂ ಸಹ ನಮಗೆ ಮ್ಯಾನೇಜ್ಮೆಂಟ್ ಏನೆಲ್ಲ ಸಪೋರ್ಟ್ ಬೇಕೋ ಹಂತವಾಗಿ ನಾವು ಬೆಳೀತಾ ಹೋಗ್ತಾ ಇದ್ದೀವಿ ಸರ್. ಇಲ್ಲಿ ನಾವು ಇಷ್ಟು ಮಟ್ಟಿಗೆ ಇವತ್ತು ನಿಂತಿರಬೇಕು ಅಂತಂದರೆ ಕಾರಣ ಅದು ನಮ್ಮ ಶಾಲೆಯ ಪೋಷಕರು ನಮಗೆ ಹೆಜ್ಜೆಯಲ್ಲೂ ಸಹ ಸಪೋರ್ಟ್ ಮಾಡಿಕೊಂಡು ನಮ್ಮನ್ನು, ಮೇಡಮ್ ಈ ಥರ ಇದೆ, ಆ ಥರ ಇದೆ, ನೀವು ಇನ್ನೂ ಈ ಥರ ಮಾಡ್ಬೋದು ಅಂಥೇಳಿ ಅವ್ರ ಗೈಡ್ಲೈನ್ಸ್ನೂ ಸಹ ನಾವು ತೊಗೊಂಡು ಪ್ರತಿ ವರ್ಷ ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ ಸರ್. ಅದಷ್ಟೇ ಅಲ್ಲದೆ ನಮ್ಮ ಶಾಲೆ ಒಳ್ಳೆಯ ಪ್ರದೇಶದಲ್ಲಿದೆ. ಹೇಗೆಂತಂದರೆ ಎಲ್ಲೂ ಜನ ಸಂದಣಿ ಹೆಚ್ಚಿಲ್ಲ, ತುಂಬ ಕಾಮ್ ಆಗಿರುತ್ತೆ. ಪ್ರಕೃತಿ ಅಂತ ಏನು ಹೇಳ್ತೀವಿ ಸರ್, ಪ್ರಕೃತಿ ಮಧ್ಯೆ ನಮ್ಮ ಶಾಲೆ ಇದೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಸಹ ಇದೆ. ತುಂಬ ನಮಗೆ ಹಳ್ಳಿಯಿಂದ ಮಕ್ಕಳು ಬರೋದ್ರಿಂದ ಎಲ್ಲ ಹಳ್ಳಿಗಳಿಗೂ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಕನೆಕ್ಟಿವಿಟಿ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050605472. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಇದೀಗ ಎಐ ಪವರ್ಡ್ ಕ್ಯಾಂಪಸ್ನೊಂದಿಗೆ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಬಲ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ಐಸಿಎಸ್ಸಿ ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ ಸಿಸಿಟಿವಿ, ಜಿಪಿಎಸ್ ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್.
100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು PCMB, PCMCS ಜೊತೆಗೆ CET ಮತ್ತು NEET, JEE ತರಬೇತಿ, EBACS ಜೊತೆಗೆ CA ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ, HEPS ಜೊತೆಗೆ KAS, IAS ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಚಿಂತಾಮಣಿ ತಾಲೂಕಿನ ಬ್ರಾಹ್ಮಣದಿನ್ನೆ ಗ್ರಾಮದಲ್ಲಿ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆ ಹಾಗೂ ಗಾಳಿಗೆ ಸಿಲುಕಿ ಎಕರೆಗಟ್ಟಲೆ ಬಾಳೆ ಬೆಳೆ ನೆಲಕಚ್ಚಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಚಿಂತಾಮಣಿ ತಾಲೂಕಿನ ಬ್ರಾಹ್ಮಣರ ದಿನ್ನೆ ಗ್ರಾಮದಲ್ಲಿ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆ ಹಾಗೂ ಬಿರುಗಾಳಿಗೆ ಸಿಲುಕಿ ಎಕರೆಗಟ್ಟಲೆ ಬಾಳೆ ಬೆಳೆ ನೆಲಕಚ್ಚಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗ್ರಾಮದ ಪ್ರಗತಿಪರ ರೈತ GM ತಟ್ಟೇಗೌಡ ಎಂಬುವವರು ತಮ್ಮ 8.5 ಎಕರೆ ಜಮೀನಿನಲ್ಲಿ ಬಾಳೆ ಕೃಷಿ ಮಾಡಿದ್ದರು. ಸುಮಾರು 11 ತಿಂಗಳುಗಳ ಕಾಲ ಮುತುವರ್ಜಿಯಿಂದ ಬೆಳೆಸಿದ ಬೆಳೆ ಇನ್ನೇನು ಕಟಾವಿಗೆ ಬರಲು ಕೇವಲ 1.5 ತಿಂಗಳು ಮಾತ್ರ ಬಾಕಿ ಇತ್ತು. ಆದರೆ ಅನಿರೀಕ್ಷಿತವಾಗಿ ಬೀಸಿದ ಗಾಳಿ ಮತ್ತು ಮಳೆಗೆ ಬಾಳೆ ಗಿಡಗಳು ಬುಡ ಸಮೇತ ಕಿತ್ತು ಬಂದಿದ್ದು ಅಂದಾಜು 30 ಲಕ್ಷ ರೂಪಾಯಿ ನಷ್ಟವಾಗಿದೆ ಎಂದು ರೈತ ಅಳಲನ್ನ ತೋಡಿಕೊಂಡಿದ್ದಾರೆ. ನೋಡಿ ಸರ್, ಕೈಗೆ ಬಾಯಿಗೆ ಬರಲಿಲ್ಲ ನೋಡಿ, ಹಿಂಗಾಗಿದೆ ಎಲ್ಲ. 8.5 ಎಕರೆ ಹಿಂಗೆ ಆಗಿದೆ. ಗೊನೆ ಹತ್ರ ಹೋಗೋಣ ಇಲ್ಲೇ. ತೋರಿಸಿ, ಗೊನೆ ತೋರಿಸಿ. ಎತ್ತಕ್ಕಾಗಲ್ಲ, 40-30 kg ಬರ್ತಾ ಇತ್ತು ಅದು. ಸುಮಾರು 13 ತಿಂಗಳ ಅವಧಿಯ ಈ ಬೆಳೆಗೆ ಸಾಕಷ್ಟು ಬಂಡವಾಳ ಹೂಡಲಾಗಿತ್ತು. ಕಟಾವಿನ ಹಂತದಲ್ಲಿ ಬೆಳೆ ನಾಶವಾಗಿರುವುದು ತುಂಬಲಾರದ ನಷ್ಟ ತಂದಿದೆ. ಸರ್ಕಾರ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತ ಪರಿಹಾರ ನೀಡಬೇಕು ಎಂದು ಸಂತ್ರಸ್ತ ರೈತ GM ತಟ್ಟೇಗೌಡ ಮನವಿ ಮಾಡಿದ್ದಾರೆ. ನನ್ನ ಹೆಸರು GM ತಟ್ಟೇಗೌಡ ಅಂತ. ನಮ್ಮದು ಗಡದಾಸನಹಳ್ಳಿ. ಇಲ್ಲಿ ಪಕ್ಕದಲ್ಲಿ ಹಳ್ಳಿ ಹತ್ರ ಬೆಳೆ ಮಾಡಿದ್ದೀವಿ, ಬ್ರಾಹ್ಮಣ ದಿನ್ನೆ ಅಂತ. 8.5 ಎಕರೆ ಬಾಳೆ ಗಿಡ ನಮ್ಮ ಜಮೀನಲ್ಲೇ ಮಾಡಿರೋದು. ಎಲ್ಲ ಲಾಸ್ ಆಗಿಬಿಟ್ಟಿದೆ, ಬಿದ್ದೋಗಿದೆ ಗಾಳಿಗೆ. 2 ದಿವಸ ಮಳೆ ಸುರಿತಾನೇ ಇದೆ. ಸಾಯಂಕಾಲ ಸುರಿಯೋದು, ಗಾಳಿ ಹೊಡೆಯೋದು, ಹಿಂಗೆ ಬಿದ್ದೋಗಿರೋದು. ಸುಮಾರು ಅಂದರೆ ಖರ್ಚು ಮಾಡಿದ್ದೀವಿ. ಏನೋ ಗೌರ್ಮೆಂಟಿಂದ ನಮಗೆ ಪರಿಹಾರ ಕೊಡಿಸ್ತಿದೆ ಅಂತ ನಮ್ಮದು ಆಸೆ. ಎಷ್ಟು ಲಾಸ್ ಆಗಿದೆ ನಿಮಗೆ? ಸರ್, ಒಂದು 30 ಲಕ್ಷ ಲಾಸ್ ಆಗಿದೆ. ಬಂದು ನೋಡಿ ಸರ್, ಎಲ್ಲ ಬೇಕಾದ್ರೆ ಇನ್ನು ಬಂದು ನೋಡಿ. ಇದು ಎಷ್ಟು ಎಕರೆಗೆ ತಾವು? 8.5 ಎಕರೆ ಮಾಡಿದ್ದೀವಿ ಸರ್. ಇಲ್ಲಿ ಏನೇನು ಬೆಳೆಗಳು ಹಾಕಿದ್ದೀರಾ? ಇನ್ನು ಇದ್ರೊಳಗೆ ಇದು ಬಾಳೆ ಈಗ ಮಾಡಿರೋದು ಹಾಕಿದ್ದೀರಾ ಅಂತ. ಈ ಸರ್ವೆ ನಂಬರ್ ಅದೇ 56-57 ಸರ್ವೆ ನಂಬರು. 55-56 ಸರ್ವೆ ನಂಬರ್. ಬ್ರಾಹ್ಮಣ ದಿನ್ನೆಗೆ ಸೇರುತ್ತಾ? ಬ್ರಾಹ್ಮಣ ದಿನಕ್ಕೆ ಸೇರುತ್ತೆ. ಅಲ್ಲ, 1 ವರ್ಷ 2 ತಿಂಗಳು ಬೇಕು ಸರ್. ಇದು 13 ತಿಂಗಳು ಬೇಕು ಬೆಳೆ ಬರಬೇಕು ಅಂದರೆ. ಈಗ ಒಂದು 11 ತಿಂಗಳಾಗಿದೆ. ಇನ್ನೊಂದು 1.5-2 ತಿಂಗಳಲ್ಲಿ ಬೆಳೆ ಬಂದುಬಿಡ್ತಾಯಿತ್ತು ನಮ್ಮ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ. ನೋಡಿ, ಗೊನೆ ಎಲ್ಲ ಒಳಗಿದೆ. ನಿಮಗೂ ಗೊತ್ತಾಗ್ತದೆ ಸರ್. ನೋಡಿ, ಎಲ್ಲ ಬಿದ್ದೋಗಿದೆ. ಏನೋ ಗೌರ್ಮೆಂಟಿಂದ ನಮಗೆ ಸಹಾಯ ಮಾಡಿಕೊಡಿ ಸರ್ ಅಂತ ನಾವು ನಿಮಗೆ ಕೇಳ್ಕೊಳ್ಳೋದಷ್ಟೇ.
ಪ್ರಕೃತಿಯ ವಿಕೋಪಕ್ಕೆ ಸಿಲುಕಿ ಬೆಳೆ ಕಳೆದುಕೊಂಡಿರುವ ರೈತರಿಗೆ ಸರ್ಕಾರ ಯಾವ ರೀತಿ ಸ್ಪಂದಿಸಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ರೈತರಿಗೆ ನೀಡುವ ಸರ್ಕಾರಿ ಸೌಲಭ್ಯಗಳಲ್ಲಿ ದಲ್ಲಾಳಿಗಳು, ಮುಖಂಡರು ಪಾಲುದಾರರು ಆಗಬಾರದೆಂಬ ಉದ್ದೇಶಕ್ಕಾಗಿ ರೈತರಿಗೆ ನೇರವಾಗಿ ಯೋಜನೆಯ ಸೌಲಭ್ಯಗಳನ್ನು ವಿತರಿಸುತ್ತಿದ್ದೇವೆಂದು ಶಾಸಕ SN ಸುಬ್ಬಾರೆಡ್ಡಿ ತಿಳಿಸಿದರು. ಅದು ನಾನು ಹೇಳಿದ್ದೀನಿ ನಿನ್ನೆ, ಇವತ್ತು ಎಲ್ಲ ಮನೆನೇ ಅಲ್ಲದೆ, ನೀವೇನಾದ್ರೂ 10,000 ಕೊಟ್ಟಿದ್ರೆ ಯಾರಿಗಾದ್ರೂ ನಿಮ್ಗೆ ಎಕ್ಸ್ಟ್ರಾ ಇನ್ನೊಂದು ಬೋರ್ ಹಾಕ್ಕೊಡ್ತೀನಿ ಅಂತ ಇದ್ದೀನಿ. ಕೊಟ್ಟಿದ್ರೆ ನನಗೆ ಹೇಳ್ರಿ ಸರ್, ಬಟ್ ಯಾರು ಇದುವರೆಗೂ ನನಗೆ ನಾವು 100 ರೂಪಾಯಿ ಕೊಟ್ಟಿದ್ದೀವಿ ಅಂತ ಯಾರು ಬರ್ತಾ ಇಲ್ಲ. ಈ ಪಾರದರ್ಶಿಕೆ ಇರಬೇಕು ಅಂತ ಹೇಳ್ಬಿಟ್ಟು ಈ ಥರ ಫೀಲ್ಡಲ್ಲಿಟ್ಟು ಫಲಾನುಭವಿಗಳು ಪ್ರತಿಯೊಬ್ಬರಿಗೂ ಕೊಡುವಂಥ ಕೆಲಸ ಕಾರ್ಯಕ್ರಮ ಮಾಡ್ತಾಯಿದೆ. ಇದು ಪ್ರತಿಯೊಬ್ಬ ಫಲಾನುಭವಿಗೆ. ಬಾಗೇಪಲ್ಲಿ ಪಟ್ಟಣದಲ್ಲಿ ಇರುವ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಎಸ್ಸಿ ನಿಗಮದ ವತಿಯಿಂದ ಕೊಳವೆ ಬಾವಿ ಕೊರೆಸಿರುವ 16 ಫಲಾನುಭವಿಗಳಿಗೆ ಗಂಗಾ ಕಲ್ಯಾಣ ಯೋಜನೆ ಅಡಿ ಪಂಪ್, ಮೋಟಾರ್, ಕೇಬಲ್, ಪೈಪ್ಗಳ ಸೇರಿದಂತೆ ವಿವಿಧ ಸಲಕರಣೆಗಳನ್ನು ವಿತರಿಸಲಾಯಿತು. ಶಾಸಕ SN ಸುಬ್ಬಾರೆಡ್ಡಿ ಮಾತನಾಡಿ, ಮಧ್ಯವರ್ತಿಗಳ ಹಾವಳಿಯನ್ನ ತಪ್ಪಿಸುವುದೇ ನನ್ನ ಉದ್ದೇಶವಾಗಿದ್ದು, ಸರ್ಕಾರಿ ಯೋಜನೆಯ ಸೌಲಭ್ಯಗಳನ್ನು ಪಡೆದುಕೊಳ್ಳುವ ಫಲಾನುಭವಿಗಳು ದಲ್ಲಾಳಿಗಳ ವಂಚನೆಗೆ ಗುರಿಯಾಗಬಾರದು ಎಂಬ ಕಾರಣಕ್ಕಾಗಿ ನೇರವಾಗಿ ಯೋಜನೆಯ ಸೌಲಭ್ಯಗಳನ್ನು ಅಧಿಕಾರಿಗಳ ಸಮ್ಮುಖದಲ್ಲಿ ರೈತರಿಗೆ ವಿತರಣೆ ಮಾಡುತ್ತಿದ್ದೇವೆ. ರೈತರಿಗೆ ನೀಡುವ ಯೋಜನೆಗಳಿಗೆ ಅಧಿಕಾರಿಗಳಾಗಲಿ ಅಥವಾ ದಲ್ಲಾಳಿಗಳಾಗಲಿ ಹಣ ಪಡೆದುಕೊಂಡಿರುವ ಬಗ್ಗೆ ರೈತರು ಮಾಹಿತಿ ನೀಡಿದರೆ ಮತ್ತೊಂದು ಕೊಳವೆ ಬಾವಿಯನ್ನು ಉಚಿತವಾಗಿ ಕೊರೆಸಲು ನಾವು ಸಿದ್ಧರಿದ್ದೇವೆ. ಸರ್ಕಾರಿ ಯೋಜನೆಗಳನ್ನು ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದೇವೆ ಎಂಬುದು ರೈತರಿಗೂ ತಿಳಿಯಬೇಕಾಗಿದೆ ಎಂದರು. ನಮ್ಮ SC ಕಾರ್ಪೊರೇಷನ್ನಿಂದ ಸುಮಾರು 16 ಜನರಿಗೆ ಮೊದಲೇ ನಾವು ಬೋರ್ವೆಲ್ ಕೊರೆಸಿದ್ದೀವಿ. ಅವ್ರಿಗೆ ಈ ದಿವಸ ಮೋಟ್ರು, ಪಂಪು, ಕೇಬಲ್ಲು, ಪೈಪು ಕೊಡುವಂಥ ಕಾರ್ಯಕ್ರಮ. ಇತ್ತೀಚೆಗೆ ನಾನು ಯಾವುದೇ ಸರ್ಕಾರಿ ಫಲಾನುಭವಿ ಬಂದಾಗ ಅವ್ರಿಗೆ ಎಲ್ಲರೂ ಇಂಥ ಜಾಗಕ್ಕೆ ಕರೆದು ನಮ್ಮ ಅಧಿಕಾರಿನ ಜೊತೆಯಲ್ಲಿ ಇಟ್ಕೊಂಡು ಅವ್ರಿಗೆ ಕೊಡುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಕಾರಣ ಏನಂದರೆ, ಯಾವುದೇ ಮಧ್ಯವರ್ತಿಗಳು, ದಲ್ಲಾಳಿಗಳು ಇದರಲ್ಲಿ ಪಾಲುದಾರರಾಗಬೇಕು ಎಂಬ ಉದ್ದೇಶದಿಂದ, ಪಾಲುದಾರ ಆಗಬಾರ್ದು ಎಂಬ ಉದ್ದೇಶದಿಂದ ಈ ಕೆಲಸ ಮಾಡ್ತಾ ಇರೋದು. ಈಗ ನೇರವಾಗಿ ಅವ್ರಿಗೆ ಕೇಳ್ತೀನಿ, ಯಾರಿಗಾದ್ರು 1 ರೂಪಾಯಿ ಕೊಟ್ಟಿದ್ದೀರಾ ಅಂತ. ಅದು ನಾನು ಹೇಳಿದ್ದೀನಿ ನಿನ್ನೆ, ಇವತ್ತು ಎಲ್ಲ ಮನೆನೇ ಅಲ್ಲದೆ, ನೀವೇನಾದ್ರೂ 10,000 ಕೊಟ್ಟಿದ್ರೆ ಯಾರಿಗಾದ್ರೂ ನಿಮ್ಗೆ ಎಕ್ಸ್ಟ್ರಾ ಇನ್ನೊಂದು ಬೋರ್ ಹಾಕ್ಕೊಡ್ತೀನಿ ಅಂತ ಇದ್ದೀನಿ. ಕೊಟ್ಟಿದ್ರೆ ನನಗೆ ಹೇಳ್ರಿ ಸರ್, ಬಟ್ ಯಾರು ಇದುವರೆಗೂ ನನಗೆ ನಾವು 100 ರೂಪಾಯಿ ಕೊಟ್ಟಿದ್ದೀವಿ ಅಂತ ಯಾರು ಬರ್ತಾ ಇಲ್ಲ. ಈ ಪಾರದರ್ಶಿಕೆ ಇರಬೇಕು ಅಂತ ಹೇಳ್ಬಿಟ್ಟು ಈ ಥರ ಫೀಲ್ಡಲ್ಲಿಟ್ಟು ಫಲಾನುಭವಿಗಳು ಪ್ರತಿಯೊಬ್ಬರಿಗೂ ಕೊಡುವಂಥ ಕೆಲಸ ಕಾರ್ಯಕ್ರಮ ಮಾಡ್ತಾಯಿದೆ. ಇದು ಪ್ರತಿಯೊಬ್ಬ ಫಲಾನುಭವಿಗೆ 4,25,000 ರೂಪಾಯಿ ಸರ್ಕಾರ ಫ್ರೀಯಾಗಿ ಕೊಟ್ಟು, ಬೋರ್ ಹಾಕ್ಕೊಟ್ಟು ಅವ್ರ ಜೀವನ ಆರ್ಥಿಕವಾಗಿ ಸಬಲರಾಗಬೇಕು ಅನ್ನೋ ಉದ್ದೇಶದಿಂದ ಇದು ಕೊಡ್ತಾ ಇರೋದು. ಎಷ್ಟು ಜನ? 16 ಜನ ಇವತ್ತು ಕೊಡ್ತಾ ಇದ್ದೀವಿ. ಇನ್ನು ಉಳಿದವ್ರು ನೆಕ್ಸ್ಟ್ ಬುಧವಾರಕ್ಕೆ ಒಂದು 28 ಜನ STಯಲ್ಲಿ ಇಟ್ಕೊಂಡಿದ್ದೀವಿ. ಹಿಂಗೆ ಹಂತವಾಗಿ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮದಲ್ಲಿ SSLC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿರುವ ಗೂಳೂರು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಕೆ ಮೌನಿಕಾಳನ್ನ ಶಾಸಕರು ಸನ್ಮಾನಿಸಿದ್ದಾರೆ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮನೀಷಾ ಪತ್ರಿ, ತಾಲೂಕು ಪಂಚಾಯಿತಿ ಇಒ ರಮೇಶ್, ಮುಖಂಡರಾದ SS ರಮೇಶ್ ಬಾಬು, ಎಲ್ ವಿಷ್ಣುವರ್ಧನ ರೆಡ್ಡಿ, AV ಪೂಜಪ್ಪ, BV ವೆಂಕಟರಮಣ, ಬಾಲೇನಹಳ್ಳಿ ರಮೇಶ್ ಮತ್ತಿತರರು ಇದ್ದರು. P ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ AU ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 AU ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? AU ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು BB ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ. Looking for the perfect place for your child's bright future?
Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಮೇಲಪಳ್ಳಿ ಗ್ರಾಮದ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಮೇಲಪಳ್ಳಿ ಗ್ರಾಮದಲ್ಲಿ ಊರ ದೇವರಾದಂಥ ಶ್ರೀ ಗಂಗಮ್ಮ ದೇವಿಯನ್ನು ಹಳೆ ದೇವಾಲಯವನ್ನು ಕಡಿವಿ ನೂತನವಾಗಿ ಹೊಸ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಮೇಲಪಳ್ಳಿ ಗ್ರಾಮಸ್ಥರು ಹಾಗೂ ದಾನಿಗಳ ಸಹಾಯದಿಂದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರ್ತೀವಿ. ಜೂನ್ 4 ಮತ್ತು 5ನೇ ತಾರೀಕು ಶ್ರೀ ಕಟ್ಟಡದ ಉದ್ಘಾಟನೆ ಹಾಗೂ ಕ್ಷೀರಾಭಿಷೇಕ ಮತ್ತು ಹೊಸ ವಿಗ್ರಹದ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ದಯವಿಟ್ಟು ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಇರುವಂತಹ ಶ್ರೀ ಗಂಗಾದೇವಿಯ ಭಕ್ತಾದಿಗಳೆಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇಂತಿ ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಈ ಒಂದು ಆಹ್ವಾನವನ್ನು ನೀಡುತ್ತಿರ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012.
ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಸಾಯಿರಾಮ್ ಪಿಯು ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ? ಇಂದೇ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, ಬ್ರ್ಯಾಂಡ್ ಆಫ್ ಕರ್ನಾಟಕ. ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ 50 ವರ್ಷಗಳ ಸಾರ್ಥಕ ರಾಜಕೀಯ ಜೀವನದ ಸ್ಮರಣಾರ್ಥವಾಗಿ ಹಮ್ಮಿಕೊಳ್ಳಲಾಗಿರುವ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಬಿಜೆಪಿ ಮುಖಂಡರು ಕರೆ ನೀಡಿದ್ದಾರೆ. भारतीय जनता पार्टी की जय, भारतीय जनता पार्टी की जय, नरेंद्र मोदी जी की जय, नरेंद्र मोदी जी की जय, बीएस येडियूरप्पा जी की जय, बीएस येडियूरप्पा जी की जय. ಗೌರಿಬಿದನೂರು ನಗರದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಳದ ಅಧ್ಯಕ್ಷ ಕೋಡಿರ್ಲಪ್ಪ ಮಾತನಾಡಿ, ಯಡಿಯೂರಪ್ಪನವರ 5 ದಶಕಗಳ ಸಾರ್ಥಕ ಸೇವೆಯನ್ನು ಗೌರವಿಸಲು ಮೇ 9ರಂದು ಚಿತ್ರದುರ್ಗದ ಮಾದರ ಚೆನ್ನಯ್ಯ ಕ್ರೀಡಾಂಗಣದಲ್ಲಿ ಬೃಹತ್ ಅಭಿಮಾನೋತ್ಸವ ಹಮ್ಮಿಕೊಳ್ಳಲಾಗಿದೆ. ಪಕ್ಷದ ರಾಜ್ಯಾಧ್ಯಕ್ಷರ ಸೂಚನೆಯಂತೆ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸುವ ನಿರೀಕ್ಷೆಯಿದೆ ಎಂದು ತಿಳಿಸಿದರು. ಯಡಿಯೂರಪ್ಪನವರು ಹಳ್ಳಿಯಿಂದ ದಿಲ್ಲಿಯವರೆಗೆ ಪಕ್ಷವನ್ನ ಕಟ್ಟಿ ಬೆಳೆಸಿದವರು. ರೈತ ನಾಯಕನಾಗಿ ಅವರು ಸಲ್ಲಿಸಿರುವ ಅಪಾರ ಸೇವೆಯನ್ನು ಸ್ಮರಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದು ಕೋಡಿರ್ಲಪ್ಪ ಶ್ಲಾಘಿಸಿದರು. ಸನ್ಮಾನ್ಯ BS ಯಡಿಯೂರಪ್ಪ ಅವರ 50ನೇ ಸಾರ್ಥಕ ಅಭಿಮಾನೋತ್ಸವ ಅಂತ ಈಗ ರಾಜ್ಯಾದ್ಯಂತ ಯಡಿಯೂರಪ್ಪ ಅಭಿಮಾನಿಗಳೆಲ್ಲ ಸೇರಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಅವರ ಒಂದು ಭಾರತೀಯ ಜನತಾ ಪಾರ್ಟಿಗೆ ಹಾಗೂ ಈ ರಾಜ್ಯಕ್ಕೆ ಅವರು ಸಲ್ಲಿಸಿರ್ತಕ್ಕಂತಹ ಒಂದು ಕೊಡುಗೆಯನ್ನು, ಸೇವೆಯನ್ನು ಪರಿಗಣಿಸಿ ಅವರ ಅಭಿಮಾನಿಗಳೆಲ್ಲ ಸೇರಿ ಒಂದು ಅಭಿಮಾನ ಉತ್ಸವ ಅಂತ ಪಕ್ಷದ ವತಿಯಿಂದ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ಚಿತ್ರದುರ್ಗದ ಶ್ರೀ ಮಾದಾರ ಚೆನ್ನಯ್ಯ ಮೈದಾನದಲ್ಲಿ ಮೇ 9ನೇ ತಾರೀಕು ನಡೆಯುತ್ತೆ. ಸುಮಾರು ಒಂದು 10 ಲಕ್ಷ ಜನ ಅಭಿಮಾನಿಗಳು, ಯಡಿಯೂರಪ್ಪ ಅವರ ಅಭಿಮಾನಿಗಳು ಮತ್ತು ಭಾರತೀಯ ಜನತಾ ಪಾರ್ಟಿಯ ಅಭಿಮಾನಿಗಳು ಸೇರುವ ನಿರೀಕ್ಷೆ ಇದ್ದು, ನಾವು ಸಹ ಗೌರಿಬಿದನೂರು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಂದ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಗೌರಿಬಿದನೂರಿಂದಲೂ ಸಹ
ಈಗೇನು ಪಕ್ಷ ನಮಗೆ ಒಂದು ಸೂಚನೆ ಕೊಟ್ಟಿದೆ, ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ನಮ್ಮ ಒಂದು ಗ್ರಾಮಾಂತರ ಮತ್ತು ನಗರ ಎರಡೂ ಮಂಡಲಗಳ ವತಿಯಿಂದ ಎಲ್ಲ ಪಂಚಾಯಿತಿಗಳಿಂದ ಯಡಿಯೂರಪ್ಪ ಅಭಿಮಾನಿಗಳು ಮತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಯಾಕಂದರೆ ಯಡಿಯೂರಪ್ಪ ಅವರು ಒಬ್ಬ ಸಾಮಾನ್ಯ ಕುಟುಂಬದ ವ್ಯಕ್ತಿಯಾಗಿ ಹುಟ್ಟಿ ಒಂದು ಸೈಕಲಲ್ಲಿ ಇಡೀ ರಾಜ್ಯ ಸುತ್ತಿ ಪಕ್ಷ ಕಟ್ಟಿ ದೊಡ್ಡ ಮಟ್ಟದ ನಾಯಕನಾಗಿ ಗಲ್ಲಿಯಿಂದ ಡೆಲ್ಲಿವರೆಗೂ ರಾಜಕಾರಣ ಮಾಡಿ ಭಾರತೀಯ ಜನತಾ ಪಾರ್ಟಿಯ ವಿವಿಧ ಹುದ್ದೆಗಳ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿ ಯಶಸ್ವಿಯಾಗಿ ನಿರ್ವಹಿಸಿ ಈ ರಾಜ್ಯದ ದಕ್ಷಿಣ ಭಾರತದ ಮೊಟ್ಟ ಮೊದಲ ಭಾರತೀಯ ಜನತಾ ಪಾರ್ಟಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಮಾತನಾಡಿ, ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲು ಯಡಿಯೂರಪ್ಪನವರ ಶ್ರಮ ಅಪಾರ. ಇಂತಹ ಮಹಾನ್ ನಾಯಕನ 50 ವರ್ಷಗಳ ಸಾರ್ಥಕ ಯಾನಾದ ಸಂಭ್ರಮಕ್ಕೆ ಜಿಲ್ಲೆಯ ಮೂಲೆ ಮೂಲೆಯಿಂದ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಮನವಿ ಮಾಡಿದರು. ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅಂದರೆ ಪಕ್ಷದ ಸಂಘಟನೆ ಮತ್ತು ಪಕ್ಷದ ನಿಷ್ಠೆ ಯಾವ ರೀತಿ ಇರಬೇಕು ಮತ್ತು ನಾವು ಹೇಗೆ ಕೆಲಸ ಮಾಡಬೇಕು ಅಂತ ಅವರು 50 ವರ್ಷಗಳ ಸಂಘಟನೆ ಹೋರಾಟ ಇದೆಲ್ಲದನ್ನು ಮಾಡ್ಕೊಂಡು ಬಂದಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಅವರ ಅಭಿಮಾನಿಗಳು ಒಂದು ದೊಡ್ಡ ಬೃಹತ್ ಕಾರ್ಯಕ್ರಮವನ್ನು BSY ಅಭಿಮಾನೋತ್ಸವ ಅನ್ನೋಂಥ ಕಾರ್ಯಕ್ರಮವನ್ನು ಚಿತ್ರದುರ್ಗದಲ್ಲಿ 9ನೇ ತಾರೀಕು ಏನು ಆಯೋಜಿಸಿದ್ದಾರೆ. ಸುಮಾರು 10 ಲಕ್ಷ ಜನರನ್ನು ಅದರಲ್ಲಿ ದೊಡ್ಡ ಕಾರ್ಯಕ್ರಮವಾಗಿ 10 ಲಕ್ಷ ಜನರನ್ನು ಸೇರಿಸಬೇಕು ಅನ್ನುವಂಥ ಒಂದು ಉದ್ದೇಶ ಇದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ರಾಷ್ಟ್ರೀಯ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಆಗಮಿಸ್ತಾ ಇದ್ದಾರೆ ಮತ್ತು ಅವರಿಗೆ ಸನ್ಮಾನವನ್ನು ಸಹ ಯಡಿಯೂರಪ್ಪನವರಿಗೆ ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರ ಗೌರಿಬಿದನೂರು ತಾಲೂಕು ಮತ್ತು ನಮ್ಮ ವಿಧಾನಸಭಾ ಕ್ಷೇತ್ರದಿಂದ ಹೆಚ್ಚಿನ ಕಾರ್ಯಕರ್ತರು, ಮುಖಂಡರು, ಅಭಿಮಾನಿಗಳು, ನಿಷ್ಠಾವಂತ ಕಾರ್ಯಕರ್ತರು ಎಲ್ಲರೂ ಭಾಗವಹಿಸಬೇಕು. ಈ ಸಂದರ್ಭದಲ್ಲಿ ನಗರ ಮಂಡಳ ಅಧ್ಯಕ್ಷ ವೇಣುಗೋಪಾಲ್, ನಗರಸಭೆ ಮಾಜಿ ಸದಸ್ಯ ಮಾರ್ಕೆಟ್ ಮೋಹನ್, ಬಿಜೆಪಿ ಮುಖಂಡ ರಮೇಶ್ ರಾವ್ ಶೆಲ್ಕೆ, ಮಧು ಸೂರ್ಯನಾರಾಯಣ ರೆಡ್ಡಿ, ಹರೀಶ್ ದ್ವಾರಕೀಶ್ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು. ಇನ್ನು ಈ ಹಿಂದೆ ಬಿಜೆಪಿಗೆ ತಾಲೂಕಿನಲ್ಲಿ ನೆಲೆಯಿಲ್ಲದ ಸಮಯದಲ್ಲಿ ಭದ್ರವಾಗಿ ಬುನಾದಿ ಹಾಕುವುದರ ಜೊತೆಗೆ ಜಿಲ್ಲೆಯ ಬಿಜೆಪಿಯ ಅಧ್ಯಕ್ಷರಾಗಿ, ಬಿಜೆಪಿ ಸರ್ಕಾರವಿದ್ದಾಗ ಬಯಲು ಸೀಮೆ ಪ್ರಾಧಿಕಾರದ ಅಧ್ಯಕ್ಷರಾಗಿ ಹಾಗೂ ದ್ರಾಕ್ಷರಸ ಮಂಡಳಿಯ ಅಧ್ಯಕ್ಷರಾಗಿ ಮತ್ತು ಪಕ್ಷವನ್ನ ಹಾಗೂ ಕಾರ್ಯಕರ್ತರನ್ನ ಕಟ್ಟಿ ಬೆಳೆಸಿದ NM ರವಿನಾರಾಯಣ ರೆಡ್ಡಿರವರ ತಂಡ ಒಂದು ಕಡೆ ಭಾನುವಾರದಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಹೊರಗಿಟ್ಟು ಯಲಹಂಕ ಕ್ಷೇತ್ರದ ಶಾಸಕ SR ವಿಶ್ವನಾಥ್ ಹಾಗೂ ಸಮಾಜ ಸೇವಕ ಸಂದೀಪ್ ರೆಡ್ಡಿ, ಬಾಗೇಪಲ್ಲಿ ಮುನಿರಾಜು ಅವರನ್ನ ಕರೆಸಿ ಡಾಕ್ಟರ್ BR ಅಂಬೇಡ್ಕರ್ ಜಯಂತ್ಯೋತ್ಸವವನ್ನ ಬೃಹತ್ ವೇದಿಕೆಯೊಂದಿಗೆ ಆಚರಿಸಲು ನಿರ್ಧರಿಸಿರುವುದು ಒಂದು ಕಡೆಯಾದರೆ, ಇನ್ನೊಂದು ಕಡೆ ತಾಲೂಕಿನ ಪ್ರಭಾವಿ ನಾಯಕರೆನಿಸಿದ NM ರವಿನಾರಾಯಣ ರೆಡ್ಡಿ, ಡಾಕ್ಟರ್ HS ಶಶಿಧರ್, ವೇಮಾರೆಡ್ಡಿ, BN ರಂಗನಾಥ್, ಮುನಿಲಕ್ಷ್ಮಮ್ಮ ಸೇರಿದಂತೆ ಇನ್ನಿತರ ನಾಯಕರನ್ನ ಹಾಗೂ ಕಾರ್ಯಕರ್ತರನ್ನ ಬಿಟ್ಟು ನಾವು ತಾಲೂಕಿನ ನಿಜವಾದ ಬಿಜೆಪಿಯವರೆಂದು ಬಿಜೆಪಿ ತಾಲೂಕು ಘಟಕದ ಪದಾಧಿಕಾರಿಗಳು ನಗರದ ಪ್ರವಾಸಿ ಮಂದಿರದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ 50 ವರ್ಷಗಳ ಸಾರ್ಥಕ ಅಭಿಮಾನೋತ್ಸವ ಕಾರ್ಯಕ್ರಮದ ಸುದ್ದಿಗೋಷ್ಠಿಯನ್ನು ನಡೆಸುತ್ತಿದ್ದಾರೆ. ಇದೇ ರೀತಿ ಮುಂದುವರೆದಲ್ಲಿ ತಾಲೂಕಿನಲ್ಲಿ ಬಿಜೆಪಿಯ ಪರಿಸ್ಥಿತಿ ಏನಾಗಬಹುದೆಂದು ಸಾರ್ವಜನಿಕರಲ್ಲಿ ಚರ್ಚೆಯಲ್ಲಿದೆ. ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಡು ಬಡವರು ಯಾರಿದ್ದಾರೆ ಅವರಿಗೆ ಪ್ರತಿಯೊಬ್ಬರು ಕೂಡ ಸರ್ಕಾರದ ವತಿಯಿಂದ ರಾಜೀವ್ ಗಾಂಧಿ ವಸತಿ ನಿಗಮದ ಮೂಲಕ ಯಾರ್ಯಾರಿಗೆ ವಸತಿ ಇಲ್ಲ ಅಥವಾ ಭೂಮಿ ಇಲ್ಲ, ಮನೆ ಇಲ್ಲ ಅಂಥವ್ರನ್ನ ಗುರುತಿಸಿ ಅಂಥವ್ರನ್ನ ಆಯ್ಕೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ. ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಗ್ರಾಮ ಸಭೆಯನ್ನ ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯ ನೋಡಲ್ ಅಧಿಕಾರಿಯೂ ಆಗಿರುವ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್ ಅವರು ಭಾಗವಹಿಸಿ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿದ್ದಾರೆ. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಮಹೇಶ್ ಕುಮಾರ್ ಅವರು, ರಾಜ್ಯ ಸರ್ಕಾರವು ರಾಜೀವ್ ಗಾಂಧಿ ವಸತಿ ನಿಗಮದ ಮೂಲಕ ಅರ್ಹ ವಸತಿ ರಹಿತರಿಗೆ ಮತ್ತು ಭೂರಹಿತರಿಗೆ ಮನೆಗಳನ್ನು ಒದಗಿಸಲು ಬದ್ಧವಾಗಿದೆ. ಈ ಪ್ರಕ್ರಿಯೆಯಲ್ಲಿ ಗ್ರಾಮ ಸಭೆಗಳ ಪಾತ್ರ ಅತ್ಯಂತ ಪ್ರಮುಖವಾದದ್ದು ಎಂದರು. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಡು ಬಡವರು ಯಾರಿದ್ದಾರೆ ಅವರಿಗೆ ಪ್ರತಿಯೊಬ್ಬರು ಕೂಡ ಸರ್ಕಾರದ ವತಿಯಿಂದ ರಾಜೀವ್ ಗಾಂಧಿ ವಸತಿ ನಿಗಮದ ಮೂಲಕ
ಯಾರ್ಯಾರಿಗೆ ವಸತಿ ಇಲ್ಲ ಅಥವಾ ಭೂಮಿ ಇಲ್ಲ, ಮನೆ ಇಲ್ಲ ಅಂಥವ್ರನ್ನ ಗುರುತಿಸಿ ಅಂಥವ್ರನ್ನ ಆಯ್ಕೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ. ಸೊ ಪಂಚಾಯತ್ ರಾಜ್ ಕಾಯ್ದೆ ಅಡಿಯಲ್ಲಿ ಗ್ರಾಮ ಸಭೆಗೆ ಭಾಳ ಮುಖ್ಯವಾಗಿರ್ತದೆ. ಸೊ ಗ್ರಾಮ ಸಭೆಗಳು ಪ್ರತಿ ಗ್ರಾಮ ಪಂಚಾಯತಿಗಳು ಕೂಡ ನಡಿಬೇಕು. ಆ ಗ್ರಾಮ ಸಭೆ ಮುಖಾಂತರ ಪ್ರತಿಯೊಂದು ಫಲಾನುಭವಿಗಳು ಕೂಡ ಆಯ್ಕೆ ಮಾಡಿ ಏನೋ ಫಲಾನುಭವಿಗಳಿಗೆ ಏನೋ ಲಿಸ್ಟ್ ಇದೆ, ಆ ಲಿಸ್ಟನ್ನು ನಮ್ಮ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಓದ್ತಾರೆ. ಆ ಲಿಸ್ಟಿಗೆ ಸಂಬಂಧಪಟ್ಟಂಗೆ ಯಾರ್ಯಾರಿಗೆ ಇದೆ, ಅಕಸ್ಮಾತ್ ಅವ್ರ ಹೆಸರಲ್ಲಿ ಏನಾರು ಜಮೀನಿದೆ, ವಸತಿ ಇದೆ ಅಥವಾ ಮನೆ ಇದೆ ಅಂತಕ್ಕಂಥದ್ದು ಮಾಹಿತಿಯನ್ನು ಕೊಟ್ಟರೆ ಅಂಥದ್ದು ರಿಜೆಕ್ಟ್ ಆಗ್ತದೆ. ಅಕಸ್ಮಾತ್ ಈ ಸಭೆಯಲ್ಲಿ ಕೊಡೋದಿಲ್ಲ, ಹೆಸರುಗಳು ಕೊಟ್ಟಿರ್ತಾರೆ, ಪುನಃ ಗ್ರಾಮ ಪಂಚಾಯತಿ ವತಿಯಿಂದ ಪುನಃ ಸರ್ವೆ ಆಗ್ತದೆ. ಆ ಸರ್ವೆ ಆದಕ್ಕಂಥ ಸಂದರ್ಭದಲ್ಲಿ ಅವ್ರ ಹೆಸರಲ್ಲಿ ಏನಾರೋ ಮನೆ ಇತ್ತು, ಜಮೀನಿದೆ ಅಥವಾ ಇದೇನಾರು ಇತ್ತು ಅಂತಂದ್ರೆ ಪುನಃ ಅರ್ಜಿ ರಿಜೆಕ್ಟ್ ಆಗ್ತದೆ. ಸೊ ಅರ್ಜಿ ನೀವು ಕೊಟ್ಟ ತಕ್ಷಣ ಯಾವುದೇ ರೀತಿಯಾದಂಥ ಮಂಜೂರಾಗೋದಿಲ್ಲ. ಸೊ ಈಗ ಆಲ್ರೆಡಿ ಗ್ರಾಮ ಪಂಚಾಯತಿ ವತಿಯಿಂದ ವಸತಿ ರೈತರಿಗೆ ಕಂದಾಯ ಇಲಾಖೆಯಿಂದ ಇರ್ತಕ್ಕಂಥ ಜಮೀನನ್ನು ಗುರುತಿಸಿ ಅಲ್ಲಿ ಜಮೀನನ್ನು ನಾವು ಗ್ರಾಮ ಪಂಚಾಯತಿಗೆ ತೊಗೊಂಡು ವಸತಿ ರೈತರಿಗೆ ಜಮೀನು ಲೇಔಟನ್ನು ಪ್ಲ್ಯಾನ್ ಮಾಡಿ ಲೇಔಟನ್ನು ಅಪ್ರೂವ್ ಮಾಡ್ತಕ್ಕಂಥದ್ದು ಒಂದು ಕೂಡ ಅದು ಕೂಡ ಸೈಮಲ್ಟೇನಿಯಸ್ ಆಗಿ ನಡೀತಾ ಇರುತ್ತೆ. ಸೊ ಇಲ್ಲಿ ನೆರೆದಿರ್ತಕ್ಕಂಥ ಪ್ರತಿ ಫಲಾನುಭವಿಗಳು, ಆ ಊರಿನ ಮುಖಂಡರು ಮತ್ತು ಮಾಧ್ಯಮ ಎಲ್ಲರೂ ಕೂಡ ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ, ಯಾರು ನಿಜವಾಗಿ ಅಥವಾ ಯಾರು ವಸತಿ ರೈತರು ಇದ್ದಾರೆ ಅವ್ರನ್ನ ಕ್ರಮಬದ್ಧವಾಗಿ ಆಯ್ಕೆ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಹೇಳ್ತಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿನೋದ ಎಸ್ ಮಾತನಾಡಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಸತಿ ಮತ್ತು ನಿವೇಶನ ರೈತರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಈ ಪ್ರಕ್ರಿಯೆಗೆ ಸಾರ್ವಜನಿಕರಿಂದ ಅಭೂತಪೂರ್ವ ಸ್ಪಂದನೆ ವ್ಯಕ್ತವಾಗಿದೆ ಎಂದರು. ಗಾಡಿಗಳಲ್ಲಿ ಅನೌನ್ಸ್ ಮಾಡಿ ಅಲ್ಲಲ್ಲಿ ಕರಪತ್ರಗಳನ್ನು ಅಂಟಿಸಿ ಎಲ್ಲರಿಗೂ ಪ್ರಚಾರ ಕೊಟ್ಟಿದ್ವಿ. ಇಂದಿನ ಹಮ್ಮಿಕೊಳ್ತಾ ಇದ್ದೀವಿ. ನಿವೇಶನ ರೈತರು ಮತ್ತು ವಸತಿ ರೈತರು ಅರ್ಜಿಗಳನ್ನು ಕೊಡ್ಬೋದು ಅಂತ. ಅದರಂತೆ ನಮಗೆ ಒಂದು ವಾರದಿಂದನೂ ನಾವು ಒಂದೇ ದಿನ ಸ್ಪೀಕರು 200ಕ್ಕೆ ಹೆಚ್ಚು ಅರ್ಜಿಗಳು ಬಂದಿದೆ. ಅಷ್ಟು ಜನ ಕೊಟ್ಟೋದವರು ಪ್ರತಿಯೊಬ್ಬರು ಮತ್ತು ಗ್ರಾಮ ಸಭೆಗೆ ಬರಬೇಕು ಅಂತ ಹೇಳಿದ್ದೀವಿ. ಆದ್ರೂ ತುಂಬ ಜನ ಬಂದಿಲ್ಲ. ಈಗ ನಾವು ಬಂದು ಫಲಾನುಭವಿಗಳಿಗೆ ಹೇಳ್ತಾ ಇದ್ವಿ, ಏನು ಕಂಡೀಷನ್ಸ್ ಇರಬೇಕು, ಏನು ಕಂಡೀಷನ್ಸ್ ಇದ್ದರೆ ನೀವು ಅದರಲ್ಲೇ ಅರ್ಹರು ಅಂತ. ನೀವು ಅರ್ಜಿ ಕೊಟ್ಟಿದ ತಕ್ಷಣ ನಾನು ಆಯ್ಕೆ ಆಗಿದ್ದೀನಿ ಅನ್ನೋದು ಅದನ್ನು ತಪ್ಪು ಕಲ್ಪನೆ. ಆಯ್ಕೆ ಆಗಬೇಕಂದ್ರೆ ಏನು ಮಾನದಂಡ ಇರಬೇಕು? ಮುಖ್ಯವಾಗಿ ನಾವು ಮಾನದಂಡಗಳೆಲ್ಲ ಈಗ ಕೊಟ್ಟಿರೋ ಅರ್ಜಿಗಳನ್ನೆಲ್ಲ ನಾವು ಇಲ್ಲಿ ನೀವೇ ಹೇಳ್ಬೋದು, ಹೇಳಿದ್ರೂ ಅದರಲ್ಲಿ ನಾವು ಬೇಕಾ ಬೇಡವಾ ಅಂತ ನಿಮಗೂ ಅಧಿಕಾರ ಇದೆ. ನಾನು ಹೇಳಿರೋ ಮಾನದಂಡಗಳನ್ನ ಹೇಳಿಬಿಟ್ಟು ಮತ್ತೆ ಅರ್ಜಿ ಓದ್ತೀವಿ, ಈ ಮಾನದಂಡಕ್ಕೆ ಇವ್ರು ಬರ್ತಾರಾ ಇಲ್ವಾ ಅಂತ. ಮುಖ್ಯವಾಗಿ ಮಾನದಂಡ ಅಂದರೆ ಎಲ್ಲರೂ ಮಹಿಳಾ ಫಲಾನುಭವಿಗಳಾಗಿರಬೇಕು ಅಂತ ನಮ್ಗೆ ಅರ್ಜಿ ಹಾಕೋರೆಲ್ಲ. ಮತ್ತು ಪುರುಷರು ಯಾರು ಆಗ್ಬೋದು, ಯಾರು ಹಾಕ್ಬೋದು ಅಂತ, ಒಂದು ಅಂಗವಿಕಲರಾಗ್ಬೋದು, ಹಿರಿಯ ನಾಗರಿಕರಾಗ್ಬೋದು, ವಿಧುರ ಇರ್ತಾರಲ್ಲ ಅವ್ರಿಗೆ ಮಾತ್ರ ಪುರುಷ ಫಲಾನುಭವಿಗಳಿಗೆ ಅವಕಾಶ ಇರುತ್ತೆ, ಬೇರೆ ಯಾರಿಗೂ ಇರೋದಿಲ್ಲ. ಈ ಸಂದರ್ಭದಲ್ಲಿ ಬಿಲ್ ಕಲೆಕ್ಟರ್ ಸುರೇಶ್, ಕಾರ್ಯದರ್ಶಿ ಮಧುಕರ ಬಿ, ಚಿಂತಾಮಣಿ ನಗರದ ಆರೋಗ್ಯ ಅಧಿಕಾರಿ ಶ್ರೀನಿವಾಸ ರೆಡ್ಡಿ ಮತ್ತು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಸ್ನೇಹಿತನ ಬರ್ತಡೆಗೆಂದು ತೆರಳಿದ್ದ ಯುವಕ ವಾಪಸ್ಸು ಹಿಂದಿರುಗುವಾಗ ಭೀಕರ ಅಪಘಾತ. ಖಾಸಗಿ ಆಸ್ಪತ್ರೆಯಲ್ಲಿ ಸರಿಯಾಗಿ ಚಿಕಿತ್ಸೆ ಫಲಿಸದೆ ಯುವಕ ಸಾವು. ಆಸ್ಪತ್ರೆಯ ಮುಂದೆ ಪೋಷಕರು, ಸ್ನೇಹಿತರ ಆಕ್ರೋಶ. 34ನೇ ವರ್ಷದ ಶ್ರೀ ಪಿಳ್ಳೆಕಾಂಬಾದೇವಿಯ ಅದ್ದೂರಿ ಕರಗ ಮಹೋತ್ಸವ. ಫಿದಾ ಆದ ಮಂಚೇನಹಳ್ಳಿ ಜನತೆ. ಆಸ್ತಿ ವಿಚಾರವಾಗಿ ಅಣ್ಣ ತಮ್ಮಂದಿರ ನಡುವೆ ಮಾರಾಮಾರಿ, ಆಸ್ಪತ್ರೆಯ ಪಾಲು. ಚಿಂತಾಮಣಿ ತಾಲೂಕಿನಲ್ಲಿ ಭಾರೀ ಮಳೆ ಗಾಳಿ, ರೈತರ ಬೆಳೆಗಳು ನಾಶ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.